ಎಲ್ರಿಗೂ ನಮಸ್ಕಾರ. ನಾನು ನನ್ನ ಮಗ ಡೈಲಿ ವ್ಲಾಗ್ಸ್ಗೆ ಸ್ವಾಗತ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಚೆನ್ನಾಗಿದ್ದೀವಿ. ವೆಲ್ಕಮ್ ಟು ನಾನು ನನ್ನ ಮಗ ಡೈಲಿ ವ್ಲಾಗ್. ಏನಂದರೆ ಇವತ್ತು ಗುರುವಾರ ಆಯಿತಾ, ವೀಕ್ ಆಫ್ ನನಗೆ. ಸಂಡೇ ಹೊತ್ತು ಲೀವ್ ಇರಲ್ಲ, ಇವತ್ತು ಲೀವ್ ಇರುತ್ತೆ. ಇವತ್ತು ಸ್ವಲ್ಪ ಕೆಲಸಗಳು ಜಾಸ್ತಿ. ಎದ್ದಿದ್ದು ಲೇಟು, ಮಲಗಿದ್ದಿಲ್ಲ. ಬೇಗ ಮಲ್ಕೊಂಡೆ. ನಾನು ಹಂಗೆ ತಲೆನೋವಿತ್ತು, ಹಂಗಾಗಿ ಬೇಗ ಮಲ್ಕೊಂಡೆ. ಸ್ವಲ್ಪ ಕೆಲಸ ಐತೆ ಇವತ್ತು. ಕೆಲಸ ಮಾಡ್ತಾನೆ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಆಗಲೇ 7 ಕಾಲ ಆಗಿದ್ದೇನೆ ಚಿನ್ಮಯ್. 7 ಆಲ್ರೆಡಿ 7 ಕಾಲ ಆಗಿದೆ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿ ಬೇಕಾದ್ರೆ ನಾನು ಎದ್ದಿದ್ದೆ. ಇವಾಗ ಲೇಟಾಗಿ ಎದ್ದೊಳ್ತೀನಿ ನಾನು ಗುರುವಾರದ ಹೊತ್ತು. ಅಂದರೆ ಲೀವ್ ಇದ್ದಾಗ ಮಾತ್ರ, ಮಿಕ್ಕಿ ಟೈಮೆಲ್ಲ ಬೇಗ ಎದ್ದೊಳ್ತೀನಿ. ಇವಾಗ ಸ್ವಲ್ಪ ಲೇಟಾಗಿ ಎದ್ದೆ. ಇಲ್ಲಿಂದ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಅಲ್ಲಿ ಟೀ ಬಂದಿದೆ, ಟೀ ಕುಡಿಬೇಕು. ಹಾಲು ಕುಡಿಯಲ್ಲೇನ? ಯಾಕೆ? ಕಾಫಿ ಕುಡಿತೀಯಾ? ಕುಡಿಯಲ್ಲ ಹಾಲು? ಸೊ ಓಕೆ. ಊಟ ಮಾಡಿದ್ರೆ ಸಾಕು ಹೊಟ್ಟೆ ತುಂಬ. ಹಾಲು ಕುಡಿಯಲ್ಲ ಅವನು. ಹಾಲು ಕುಡ್ಸೋಕ್ಕೆ ಒಂದು ಹಿಂಸೆ ನನಗೆ ಹೇಳ್ಬೇಕಂದ್ರೆ. ಹಾಗಾಗಿ ನಾನೇ ಏನು ಪ್ರೆಷರ್ ಹಾಕೋಕ್ಕೆ ಹೋಗಲ್ಲ, ಹಾಲು ಕುಡಿಲೇಬೇಕು ನೀನು ಅಂತ ಹೇಳಿ. ಹಾಗಾಗಿ ಬ್ಲಾಗ್ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಟಿಫನ್ ಮಾಡ್ತಾ ಐತೆ ಅಲ್ಲಮ್ಮ. ಟಿಫನ್ಗೆ ಚಿತ್ರಾನ್ನ ಮಾಡೋಕ್ಕೇನೋ ಹೆಚ್ಕೊತಾ ಐತೆ. ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪ್ಗೆ ಶೇರ್ ಮಾಡಿ. ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಇಲ್ಲೂ ಗೊಜ್ಜೆಲ್ಲ ಅಮ್ಮ ಮಾಡಿತ್ತು. ನಾನು ಸುಮ್ಮನೆ ಹಂಗೆ ತಿರುಗಿಸ್ದೆ ಅಷ್ಟೇ. ಅಮ್ಮ ಎಲ್ಲ ಹೊರಗಡೆ ಹೋಗಿತ್ತಲ್ಲ, ಹಾಗಾಗಿ ಸ್ವಲ್ಪ ನಾನು ತಿರುಗಿಸ್ಕೊಂಡೆ. ಅದು ಬಿಟ್ಟು ಬೇರೆ ಕೆಲಸಗಳೆಲ್ಲ ಮಾಡ್ಕೊಂಡೆ. ಪಾತ್ರೆ ಎಲ್ಲ ಸ್ವಲ್ಪ ತೊಳೆದಿಟ್ಟಿದ್ವಿ ನೈಟೇನೆ, ಅದೆಲ್ಲ ಇತ್ತಲ್ಲ ಅದನ್ನೆಲ್ಲ ಜೋಡಿಸ್ಕೊಂಡು, ಬೆಳಗ್ಗೆ ತಿಂಡಿ ಮಾಡಿರೋದು, ಟೀ ಕಾಫಿ ಮಾಡಿರೋದೆಲ್ಲ ಇತ್ತಲ್ಲ ಅವನ್ನೆಲ್ಲ ತೊಳೆಯೋಕೆ ಹಾಕ್ಕೊಂಡು ಶೆಲ್ಫೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದೆ. ಟೈಮ್ ಇತ್ತಲ್ಲ ನನಗೆ. ಅದು ಅಲ್ಲದೆ ಇವತ್ತು ವೀಕ್ ಆಫ್ ಬೇರೆ ಇದ್ದಿದ್ದರಿಂದ ಆರಾಮಾಗಿ ಕೆಲಸ ಮಾಡ್ಕೊಳೋ ಒಂದು ಮೈಂಡ್ ಇತ್ತು ನನಗೆ. ಸೊ ಹಂಗಾಗಿ ಅಮ್ಮ ಕೆಲ್ಸಕ್ಕೆ ಹೋದೆ, ನಾನು ನಿಧಾನಕ್ಕೆ ಮಾಡ್ಕೊಳೋಣ ಬಿಡು ಅನ್ನೋ ಥರನೂ ಒಂದು ಲೇಝಿ ಮೂಡು ಇತ್ತು, ಕೆಲಸ ಮಾಡ್ಕೊಳೋಣ ಅನ್ನೋ ಮೈಂಡು ಇತ್ತು. ಸೊ ಹಂಗಾಗಿ ನಿಧಾನಕ್ಕೆ ಕೆಲಸ ಮಾಡ್ಕೊತಾ ಇದ್ದೆ. ಏನಂತ ಇವತ್ತು ಬೇಗ ಗಾಬರಿಯಾಗೆಲ್ಲ ಏನು ಕೆಲಸ ಮಾಡ್ಕೊಂಡಿಲ್ಲ, ಆರಾಮಾಗಿ ಕೆಲಸ ಮಾಡಿಕೊಂಡೆ ನಾನು. ತೊಳೆಯೋವೆಲ್ಲ ಒಂದು ಕಡೆಗೆ ಹಾಕಿ ಅದೊಂಚೂರು ಶೆಲ್ಫೆಲ್ಲನೂ ಒರೆಸ್ಕೊಂಡ್ಬಿಟ್ಟು ತೊಳೆಯೋ ಪಾತ್ರೆ ಎಲ್ಲ ಶಿಂಕಿಗೆ ಹಾಕ್ಕೊಬಿಟ್ರೆ ಬೆಟರು. ಇದು ನಮ್ಮ ಪ್ರೀವಿಯಸ್ ಕಂಪ್ನಿನಲ್ಲಿ ಕೊಟ್ಟಿದ್ದು ನನ್ನ ತಂಗಿಗೆ ಮನಿ ಪ್ಲಾಂಟು. ಅದು ಸ್ವಲ್ಪ ಬಾಡೋದ ಥರ ಫೀಲ್ ಆಗ್ತಿತ್ತು. ನಾನು ರೂಮಲ್ಲಿ ಇಟ್ಟಿದ್ದೆ ಆಯಿತಾ, ಡ್ರೆಸ್ಸಿಂಗ್ ಟೇಬಲ್ ಮೇಲೆ. ಅದು ಫ್ಯಾನ್ ಹಾಕೋದಕ್ಕೇನೋ ಸ್ವಲ್ಪ ಬಾಡೋಗೋ ಥರ ಫೀಲ್ ಆಗ್ತಾಯಿತ್ತು. ಅದೆಲ್ಲ ಅಷ್ಟು ಇದಾಗಿರಲಿಲ್ಲ, ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಹಾಗಾಗಿ ಇದನ್ನು ತೊಗೊಂಬಂದು ನಾನು ವಾಟರ್ ಫಿಲ್ಟ್ರ್ ಮೇಲೆ ಇಟ್ಟೆ, ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ. ಇಲ್ಲಿಟ್ಟ ಮೇಲೆ ಚೆನ್ನಾಗಾಗಿದೆ ಹೇಳ್ಬೇಕಂದ್ರೆ. ಹಾಲೆಲ್ಲ ಕಾಯಿಸ್ಕೊತಾ ಇದ್ದೀನಿ. ಒಡೆದೋಗ್ಬಿಡುತ್ತೆ ಈ ಬಿಸಿಲಿಗೆ, ಹಾಲಿರಲ್ಲ. ಹಾಗಾಗಿ ಕಾಯಿಸಿ ಇಟ್ಕೊಬಿಟ್ರೆ ಒಂದು 2 ಸತಿ ಕಾಯಿಸ್ಕೊಂಡೆ. ಇಲ್ಲೂ ಎಲ್ಲ ತರಕಾರಿ ಎಲ್ಲ ತಂದಿದ್ದೆ, ಎಲ್ಲ ಜೋಡಿಸಿ ಎತ್ತಿಟ್ಕೊಂಡು. ಬಾಕ್ಸಲ್ಲೆಲ್ಲ ರೇಷನ್ ಖಾಲಿ ಆಗಿತ್ತು. ಹಾಗಾಗಿ ಎಲ್ಲ ಯಾವ್ದು ಖಾಲಿ ಆಗಿದೆ ನೋಡೋಣ ಇರು ಅಂತ ಹೇಳಿ ಎಲ್ಲ ತೆಗ್ದಿಟ್ಕೊಂಡೆ. ನಾನು ಯುಗಾದಿ ಹಬ್ಬಕ್ಕೆ ರೇಷನ್ ಹಾಕ್ಸಿದ್ದೆ ಆಯಿತಾ. ಯುಗಾದಿ ಹಬ್ಬ ಆಗಿ ಆಲ್ಮೋಸ್ಟು 3 ವೀಕ್ಸ್ ಆಗಿದೆ ಅನಿಸುತ್ತೆ. ನಾನು ಬಾಕ್ಸ್ಗೆ ಯಾವುದೂ ಸೆಗ್ರಿಗೇಟ್ ಮಾಡ್ಕೊಂಡಿಲ್ಲ. 2-3 ಸತಿ ಹೇಳಿಸ್ಕೊತಾನೆ ಇದ್ದೀನಿ ಸೆಗ್ರಿಗೇಟ್ ಮಾಡ್ಕೊ ಅಂತ. ಬಟ್ ನಾನು ಮಾಡ್ಕೊತಾ ಇಲ್ಲ. ಯಾವಾಗ ಬೈದ್ರೋ ಆವಾಗಲೇ ನನಗೂ ಬುದ್ಧಿ ಬರೋದು ಆ ಥರ. ಇಲ್ಲೆಲ್ಲ ಮನೆ ಕೆಲಸ ಮಾಡೋಷ್ಟೊತ್ತಿಗೆ ನಮ್ಮ ಚಿಕ್ಕವನು ಬಂದಿದ್ದ. ಸ್ಪ್ರೈಟ್ ಇಟ್ಕೊಂಡು ಬಂದು ಆಟ ಆಡ್ತಾ ಇದ್ದ ಕುಡಿಯೋಕ್ಕೆ. ಅವನೇನಾದ್ರು ತಂದರೆ ಏಕ್ದಮ್ ಬಂದುಬಿಡ್ತಾನೆ. ಅವ್ರ ಅಮ್ಮ ಇರಲ್ಲ ಆಯಿತಾ, ಕೆಲ್ಸಕ್ಕೆ ಹೋಗಿರ್ತಾಳಲ್ಲ. ನಮ್ಮ ಮನೆಗೆ ಬಂದಿದ್ದ ತೋರ್ಸೋಕ್ಕೆ ಅಂತೇಳಿ. ಅವನ ಜೊತೆ ಸ್ವಲ್ಪ ಆಟ ಆಡಿ ಮುದ್ದು ಮಾಡಿ ಆಮೇಲೆ ಮುಂದಿನ ಕೆಲಸ ಮಾಡಿಕೊಂಡೆ. ಚಿನ್ಮಯಿ ಸ್ನಾನಕ್ಕೆ ಕಳಿಸಿದ್ದೆ, ಸ್ನಾನ ಮಾಡ್ಕೊ ಹೋಗಪ್ಪ ಅಂತ ಹೇಳಿ. ಅವ್ನು ಗುಡ್ ಬಾಯ್ ಆಗಿಬಿಟ್ಟಿದ್ದಾನೆ ಚಿನ್ಮಯಿ. ಆ ಥರ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಇನ್ನೂ ಚಿಕ್ಕವನಾಗಿರೋದ್ರಿಂದ ಮುದ್ದಾಗಿ ಮಾತಾಡ್ತಾನೆ. ಚಿನ್ಮಯಿ ಆ ಥರ ಅಲ್ಲ, ಸ್ವಲ್ಪ ಮೆಚೋರ್ಡಾಗಿ ಮಾತಾಡ್ತಾನೆ. ಹಾಗಾಗಿ ಅವನು ಸ್ನಾನಕ್ಕೆ ಹೋದ. ಮತ್ತು ಇವನು ಬಂದ. ಚಿನ್ಮಯಿನ ಕಾಯ್ತಾ ಇದ್ದಾನೆ ಅವನಿಗೆ ಜ್ಯೂಸ್ ತೋರಿಸ್ಲಿಕ್ಕೆ.
ಚಿನ್ಮಯ್ಯು ಹಿಂಗೆ ಆಡ್ತಿದ್ದ ಆಯಿತಾ, ನಾನು ಬಿಟ್ಟು ಅಲ್ಲಾಡ್ತಾ ಇರಲಿಲ್ಲ. ಯಾಕೆ ಅಂದರೆ ನಾವು ಆರಾಮಾಗಿ ನಾನು ನನ್ನ ಮಗ ಇಬ್ಬರೇ ಟೈಮ್ ಸ್ಪೆಂಡ್ ಮಾಡಿರೋದೇ ಜಾಸ್ತಿ ಹೇಳ್ಬೇಕಂದ್ರೆ. ಯಾವಾಗ್ಲೂ ಹಿಂದೆ ಮುಂದೆ ಓಡಾಡ್ತಾ ಇದ್ದಿದ್ದು. ಅವ್ನು ಚಿಕ್ಕ ಪಾಪುಯಿಂದನೂ ಅಷ್ಟೇ, ಅವ್ನು ಪಾತ್ರೆ ತೊಳಿವಾಗಲೂ ಅಷ್ಟೇ ಹಿಂದೆ ಮುಂದೆ ಓಡಾಡ್ತಿದ್ದು. ನಮಿತಂಗಿಂತ ಹೆವಿ ತೀಟೆ ಅವನು, ಹೆವಿ ತೀಟೆ ಆ್ಯಂಡ್ ಹೈಪರ್ ಆ್ಯಕ್ಟಿವ್ ಅವನಾಯಿತು ಅವ್ನ ಕೆಲಸ ಆಯ್ತು. ಆ ಥರ ಇದ್ದಿದ್ದವನಲ್ಲ ಅವನು ಸ್ವಲ್ಪ ಕ್ಲೆವರ್ ಅವನು. ಇವನಾದ್ರೂ ಡೆಡ್ ಆಪೋಸಿಟ್ಟು ಹೇಳ್ಬೇಕಂದ್ರೆ. ಅಮ್ಮನ ಟಿಫನ್ ಮಾಡಿಕೊಂಡು ನಮ್ಮ ಮಾತಾಡೋದನ್ನೆಲ್ಲ ಕೇಳಿಸ್ಕೊಂಡು ಇವನು ಆಟ ಆಡಿಸ್ಕೊಂಡು ಕುಂತಿತ್ತು. ಏನಂದರೆ ಇವತ್ತು ಚಿತ್ರಾನ್ನ ಮಾವಿನಕಾಯಿ ಗೊಜ್ಜು ಮಾಡಿದ್ವಲ್ವ, ನಾರ್ಮಲಾಗಿ ನಿಂಬೆಹಣ್ಣೆಲ್ಲ ಹಾಕಿ ಮಾಡ್ತೀವಿ. ಇವಾಗ ಮಾವಿನಕಾಯಿ ಗೊಜ್ಜು ಮಾಡಿರೋದ್ರಿಂದ ಚಿನ್ಮಯ್ಯಗೂ ಇಷ್ಟ ಆಗುತ್ತೆ. ನಮ್ಮ ಚಿಕ್ಕವನಿಗೂ ಇಷ್ಟ ಚಿತ್ರಾನ್ನ. ಅವನು ಬಂದು ಹಾಕಿಸ್ಕೊಂಡು ತಿಂತಾಯಿದ್ದ, ಚಿತ್ರಾನ್ನ ಚೆನ್ನಾಗೈತೆ ಅಂತೇಳಿ. ಮಕ್ಳ ಹತ್ರ ಮಾತಾಡಿಕೊಂಡು ಎಷ್ಟು ಟೈಮ್ ಹೋಯ್ತು ಅನ್ನೋದೇ ಗೊತ್ತಾಗಿಲ್ಲ. ಅಮ್ಮ ಕೆಲ್ಸಕ್ಕೆ ಹೋಯ್ತು, ಆದರೆ ನಾನು ಆಟ ಆಡೋದು ನಿಲ್ಲಿಸಿರಲಿಲ್ಲ ಹೇಳ್ಬೇಕಂದ್ರೆ. ಕ್ಯಾಮ್ರಾ ತಿರುಗಿಸ್ತಾವ್ರೆ. ಆ್ಯಂಗಲ್ಲು ಚೇಂಜ್ ಆಗ್ಬಿಟ್ಟೈತಂತೆ. ಅಮ್ಮ ಅಣ್ಣ ಸ್ನಾನದಿಂದ ಬಂದ, ಅವನನ್ನು ತೋರ್ಸೋಣ ಇರಮ್ಮ ಅಂತೇಳಿ ತಕ್ಕೊಡು ಅಂತಿದ್ದ. ನೀನೇ ತಕ್ಕೋ ಅಂತ ಹೇಳಿದೆ. ಸೊ ಹಂಗಾಗಿ ತಕ್ಕೊಡ್ತಾ ಇದ್ದ. ಚಿನ್ಮಯಿ ಇವತ್ತು ಯಾಕೋ ಸಿಡ ಅಂತಿದ್ದ. ಯಾಕೆ ಅಂದರೆ ನಮಿತಾನು ಚಿನ್ಮಯಿಗೂ ಜಗಳ ಆಗೈತೆ. ಹಾಗಾಗಿ ಇವನೇನೋ ನಮಿತಾ ರೇಗಿಸ್ಬಿಟ್ಟಿದ್ದಾನೆ ಅವನಿಗೆ ಏನು ಗೊತ್ತಾ, 4 ಜನ ಮುಂದೆ ನಗಬಾರ್ದು. ಸೊ ಅವಾಗ ಅವನಿಗೆ ಹರ್ಟ್ ಆಗುತ್ತೆ. ಹಾಗಾಗಿ ಅವನು ಸಿಡ ಅಂತಿದ್ದ. ಇವನ ಹತ್ರ ಮಾತಾಡೋಕ್ಕೆ ಅವ್ನಿಗೆ ಇಷ್ಟ ಇರಲಿಲ್ಲ. ನಾನು ಮಾತಾಡಿಸ್ತಿದ್ನಲ್ಲ, ನೀನು ಮಾತಾಡಿಸ್ಬೇಡ ಅಂತ ಹೇಳ್ತಾ ಇದ್ದ. ಈ ಶರ್ಟ್ ಮೋಟ ಆಗಿದೆ ಬಿಡೋ, ಅವ್ನು ಹಾಕ್ಕೊಳ್ತಾನೆ ಅಂದರೆ ಇಲ್ಲ ಅವನಿಗೆ ಕೊಡಬೇಕಾಗತ್ತೆ ಅಂತ ಇವನೇ ಹಾಕ್ಕೊಳ್ತಾ ಇದ್ದ. ಆಮೇಲೆ ಬೇಡ ಅಂದರೆ ಚೈನ್ ಮಾಡ್ಕೊಂಡ. ಅಮ್ಮನೂ ಕೆಲ್ಸಕ್ಕೆ ಹೊರಡ್ತು. ಮಕ್ಳಿಗೆಲ್ಲ ಬಾಯ್ ಮಾಡಿಬಿಟ್ಟು ಹೋಯ್ತು. ಬ್ಯಾಂಕಿಗೆಲ್ಲ ಹೋಗು ಅಂತ ಹೇಳ್ಬಿಟ್ಟು ಹೋಗ್ತಾ ಐತೆ ಅಮ್ಮ ಇವಾಗ. ಇಲ್ಲಿ ಪಾಪನ ಚಿನ್ಮಯು ತಿಂಡಿ ತಿಂತಾಯಿದ್ದ. ಅವನಿಗೆ ಸ್ಕೂಲ್ ಟೈಮಿಗೆ ಸಜೆಸ್ಟ್ ಆಗಿಬಿಟ್ಟಿದೆಯಲ್ಲ, ಅಷ್ಟೊತ್ತಿಗೆ ಪಾಪ ತಿಂಡಿ ತಿನ್ಕೊಂಬಿಡ್ತಾನೆ. ಹೊಟ್ಟೆ ತುಂಬ ತಿಂದ್ಬಿಟ್ರೆ ಸಾಕಾಗ್ಬಿಟ್ಟಿರುತ್ತೆ ನನಗಂತೂ. ಮೊನ್ನೆಲ್ಲ ಹೊಟ್ಟೆ ನೋವು ಅಂತಿದ್ದ. ಇವತ್ತು ಒಂದು ಸ್ವಲ್ಪ ಪರವಾಗಿರಲಿಲ್ಲ, ಹೊಟ್ಟೆ ನೋವು ಆರಾಮಾಗಿದೆ ಅಂದ್ಬಿಟ್ಟು ಅವನೇ ರೆಡಿಯಾಗಿ ಎಲ್ಲ ತಿಂಡಿ ತಿಂತಾಯಿದ್ದ. ನಾನು ಸ್ವಲ್ಪ ವೀಡಿಯೋಸ್ನೆಲ್ಲ ನೋಡ್ಕೊಂಡು ಕುಂತಿದ್ದೆ. ಸ್ವಲ್ಪ ಏನು ಜಾಸ್ತಿ ಹೊತ್ತೆ ಟೈಮ್ ಪಾಸ್ ಮಾಡಿಬಿಟ್ಟೆ ಹೇಳ್ಬೇಕಂದ್ರೆ. ಅಷ್ಟೊತ್ತಿಗೆ ಚಿನ್ಮಯಿ ಟಿಫನ್ ತಂದುಕೊಟ್ಟ. ತಿಂದ್ಕೊಂಡು ಹಂಗೆ ಟೈಮ್ ಪಾಸ್ ಮಾಡಿದೆ. ನಾನು ಹಂಗೂ ಹೇಳ್ತಾಯಿದ್ದೆ, ಮುಖ ತೊಳ್ದಿಲ್ಲ ಕಣೋದ, ಏನಾಗಲ್ಲ ತಿನ್ನವ ಅಂತೇಳಿ ತಂದುಕೊಟ್ಟ. ಅವ್ನು ತಿಂದಿದ್ನಲ್ಲ ಅದೇ ತಟ್ಟೆಲ್ಲೇ ತಂದುಕೊಟ್ಬಿಟ್ಟ. ನೀನು ಬೇಗನೆ ತಿಂತೀಯಲ್ಲ, ತಿನ್ನು ಅಂತ ಹೇಳಿ. ಸರಿ ಅನ್ನ ಕಲಸಿರಲಿಲ್ಲ, ಪುಟ್ಕಾಯಲ್ಲಿ ಹೆಂಗೆ ಬೇಕೋ ಹಂಗೆ ಕಲಿಸ್ಬಿಟ್ಟು ತಂದುಕೊಟ್ಟಿದ್ದ ನನ್ನ ಮಗ. ತಿಂದ್ಕೊಂಡೆ. ಎದ್ದಿದ್ದು ಲೇಟಲ್ಲ, ಟೀ ಕುಡ್ದಿದ್ದು ಲೇಟು, ಹಾಗಾಗಿ ಏನು ಹಶ್ವಾಗ್ತಿರ್ಲಿಲ್ಲ. ಸ್ವಲ್ಪ ತಿಂದ್ಕೊಂಡೆ. ಇನ್ನು ಕೆಲಸ ತುಂಬ ಇತ್ತು. ಕೆಲಸ ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಮಾಡಬೇಕು. ಅಷ್ಟೊತ್ತಿಗೆ ಯಾವುದೋ ಒಂದು ಮೂವಿ ಚೆನ್ನಾಗಿತ್ತು. ಮತ್ತು ಇನ್ನೊಂದು ಇವನು ಆರ್ಮಿ ಫೋರ್ಸಿಂದೇನೋ ಸ್ವಲ್ಪ ಸರ್ಚ್ ಮಾಡ್ತಾಯಿದ್ದ, ಸಿಕ್ಕಿರಲಿಲ್ಲ ಅವನಿಗೆ. ಇವಾಗ ನಾನೇನೋ ತೆಗಿಯೋಕ್ಕೋಗಿ ಅದು ಸಿಕ್ತು. ಅದೇ ಹಾಕು ಅಂತಿದ್ದ. ಅದನ್ನೇ ಸರ್ಚ್ ಮಾಡ್ಕೊಂಡು ಕುಂತಿದ್ವಿ ನಾವು. ಇವಂದು ಏನು ಅಂದರೆ ಅವ್ನು ಟಾಪಿಕಲ್ಲಿ ಇರೋಲ್ಲ, ಅದನ್ನೆಲ್ಲ ಸರ್ಚ್ ಮಾಡ್ತಿರ್ತಾನೆ ಗೂಗಲಿಗೆ ಹೋಗ್ಬಿಟ್ಟು. ಅದೇನು ಸರ್ಚ್ ಮಾಡ್ತಾನೋ, ಅದೇನು ಮಾಡ್ತಾನೋ ದೇವರಿಗೆ ಗೊತ್ತು, ಇಲ್ಲ ಗೂಗಲ್ಗೆ ಗೊತ್ತು. ನನಗಂತೂ ಅರ್ಥ ಆಗಲ್ಲ. ಚೆಕ್ ಮಾಡ್ಕೊಂಡು ಕುಂತಿದ್ದ ಒಟ್ಟಿನಲ್ಲಿ. ನಾನು ಸ್ವಲ್ಪ ಇಸ್ಕೊಂಡು ಅದೇನೇನು ಮಾಡಿದ್ಯಾ ನೋಡ್ತೀನಿ ಕೊಡು ಅಂತೇಳಿ. ಆಮೇಲೆ ಮನೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಬೇಕಲ್ಲ, ಹಾಗಾಗಿ ಬಂದೆ. ಈ ಡಬ್ಬಿಗೆ ಮುಚ್ಚಳ ಇದೆ ಆಯಿತಾ, ಇದಕ್ಕೆ ತುಂಬ ಮಡಿಕೊಬಿಡ್ತೀನಿ ನಾನು. ಬಾಕ್ಸ್ಗಳನ್ನೆಲ್ಲ ರೇಷನ್ಗಳೆಲ್ಲ ಹಾಕಿಸ್ತೀನಲ್ವ, ಎಕ್ಸಸ್ ಇದ್ದರೆ ಬಾಕ್ಸ್ಗೆ ಹಾಕ್ಕೊತೀನಿ, ಫುಲ್ ಹಾಕ್ಕೊಳಲ್ಲ ಬಾಕ್ಸ್ಗೆ. ಹಾಗಾಗಿ ಬಾಕ್ಸ್ಗೇನು ಫುಲ್ ಹಾಕೋಣಲ್ಲ, ಅರ್ಧ ಬಾಕ್ಸ್ಗೆ ಹಾಕ್ಕೊಂಡು ಇನ್ನು ಮಿಕ್ಕಿದ್ನೆಲ್ಲ ಇದಕ್ಕೆ ಹಾಕಿ ಎತ್ತಿಟ್ಬಿಡ್ತೀನಿ. ಮೊನ್ನೆನೋ ನಮ್ಮ ಚಿಕ್ಕವನು ಬಂದಾಗ ಗೋಧಿ ಹಸಿಟ್ಟು ಚೆಲ್ಬಿಟ್ಟಿದ್ನಂತೆ, ಅದೆಲ್ಲ ಹಂಗಂಗೆ ಅಂಟ್ಕೊಂಡಂಗೆ ಆಗಿತ್ತು. ಸೊ ಬೇರೆದಕ್ಕೆಲ್ಲ ಆಗುತ್ತೆ ಇರು, ಎತ್ತಿಟ್ಕೊಂಬಿಡೋಣ ಅಂತೇಳಿ ಎತ್ತಿಟ್ಕೊತಾ ಇದ್ದೆ. ಅಷ್ಟೇ ಚಿನ್ಮಯು ಬಂದ. ಅವನು ಫ್ರೀಯಾಗಿದ್ದ ಅಲ್ಲ ಇವತ್ತು, ನಾನು ಮಾಡ್ಕೊತೀನಿ, ನೀನೇನು ಅದೇನು ಮಾಡ್ಕೊ ಅಂತ ಹೇಳಿ ಬಂದ. ನಾನು ಒಂದು ಕಡೆಯಿಂದೆಲ್ಲ ಬಾಕ್ಸ್ ತೊಳ್ಕೊತಿದ್ದಂಗೆ ಅವನು ಎಲ್ಲ ಬಾಕ್ಸ್ಗಳಿಗೆ ಹಾಕಿಡ್ತಾ ಇದ್ದ. ಚಿನ್ಮಯ್ ನಾನು ಸುಮಾರು ಸತಿ ಅಬ್ಸರ್ವ್ ಮಾಡಿದ್ದೀನಿ. ನಮ್ಮಮ್ಮ ಕೆಲಸ ಮಾಡುವಾಗ ಬರಲ್ಲ, ನಮ್ಮ ಅಪ್ಪ ಕೆಲಸ ಮಾಡುವಾಗ ಬರಲ್ಲ. ನಾನೇನಾದರೂ ಕೆಲಸ ಮಾಡ್ತಾಯಿದ್ರೆ ಬರ್ತಾನೆ, ಇನ್ವಾಲ್ವ್ಮೆಂಟ್ ತೋರಿಸ್ತಾನೆ, ನಾನು ಮಾಡಿಕೊಡ್ತೀನಿ ಕೊಡಮ್ಮ ಅಂತ ಹೇಳಿ. ಇಲ್ಲೂ ಅದೇ ಥರನೇ ಮಾಡ್ತಾ ಇರೋದು. ಬಂದು ಹುಡುಕಿ ಅದೇನೇನೋ ಕ್ಲೀನ್ ಮಾಡ್ತಾಯಿದ್ದ. ಹಳ್ಳು ಮತ್ತು ನಮ್ಮಮ್ಮ ಬೀಜದ ಕಾಳೆಲ್ಲ ಮಡಿಕೊಂಡೈತೆ ಆಯಿತಾ, ಹಾಕ್ಲಿಕ್ಕೆ. ಅದೆಲ್ಲ ಮಿಕ್ಸ್ ಆಗಿಬಿಟ್ಟಿತ್ತು ಗೋಧಿ ಹಸಿಟ್ಟಿಗೆ.
ಅದೆಲ್ಲ ಡಿವೈಡ್ ಮಾಡಿಕೊಡ್ತಾ ಇದ್ದ ತಟ್ಟೆಗೆ ಹಾಕ್ಕೊಂಡು. ಅವನಿಗೆ ಒಂದು ಕೆಲಸ ಕುಂತಿತ್ತವ ಮಾಡಲ್ಲ ಆಯಿತಾ. ಆದ್ರೂ ನನಗೆ ಕ್ಲೀನಾಗಿ ಮಾಡಬೇಕು ಕೆಲಸನ. 10 ಕೆಲಸ ಮಾಡಬೇಡ, ನೀನು ಒಂದು ಕೆಲಸನೇ ಕ್ಲೀನಾಗಿ ಮಾಡು ಅಂತ ಹೇಳ್ತಾ ಇದ್ದೆ. ಅವ್ನು ಹುಡಿಕೊಂಡು ಮಾಡ್ತಾಯಿದ್ದ ನಿಧಾನಕ್ಕೆ. ನಾನು ಖುಷಿಯಾಗಿ ನೋಡ್ತಾ ಇದ್ದೆ. ನನಗೆ ಒಂದು ಸ್ವಲ್ಪ ಆ ಥರ 10 ಕೆಲಸನ ಅರ್ಧಂಬರ್ಧ ಮಾಡೋದಕ್ಕಿಂತ ಒಂದು ಕೆಲಸ ಕ್ಲೀನಾಗಿ ಮಾಡು ಅಂತ ಅನ್ನೋ ಒಂದು ಮೈಂಡು ನನಗೆ. ಸೊ ಹಂಗಾಗಿ ಅವ್ನಿಗೂ ಅದೇ ಹೇಳ್ತಾ ಇದ್ದೆ, ಮಾಡ್ತಾಯಿದ್ದ. ಎಲ್ಲ ಹಸಿಟ್ಟೆಲ್ಲ ಮಿಕ್ಸ್ ಮಾಡಿ ಇಟ್ಬಿಟ್ಟಿದ್ರು. ಎಲ್ಲನೂ ಸೆಗ್ರಿಗೇಟ್ ಮಾಡ್ಕೊಳೋ ಅಷ್ಟೊತ್ತಲ್ಲಿ ಹತ್ತತ್ರ ಒಂದು 1/2 ಅವರ್ ಇಲ್ಲೇ ಆಗೋಗ್ಬಿಟ್ಟೈತೆ. ಟೈಮ್ ಸ್ಪೆಂಡ್ ಮಾಡಿಬಿಟ್ಟಿದ್ದೀನಿ ಇಲ್ಲೇನೇ. ಪಾಪ ನನ್ನ ಮಗಂಗೆ ಹೊಟ್ಟೆ ನೋವಾಗಿ ಮುಖನೇ ನೋಡೋಕ್ಕಾಗಲ್ಲ, ಹಂಗಾಗ್ಬಿಟ್ಟಿದ್ದಾನೆ. ಅಮ್ಮ ಉಪ್ಪು ಮೆಣಸಿನ್ಕಾಯೆಲ್ಲ ನೀವಳು ಸಾಕಿದ್ರು ಆಯಿತಾ. ಯಾರು ಏನು ಹೇಳ್ತಾರೋ ಎಲ್ಲ ಮಾಡಿತ್ತು, ತಂಪಿನ ಪದಾರ್ಥ ಎಲ್ಲ ಕೊಟ್ಟಿತ್ತು. ಆದ್ರೂ ಅವನಿಗೆ ಕಮ್ಮಿ ಆಗೇ ಇರಲಿಲ್ಲ. ಇವಾಗ ಸ್ವಲ್ಪ ಸುಧಾರಿಸ್ಕೊತಿದ್ದಾನೆ, ನೋಡಬೇಕು. ಆದರೂ ಎಲ್ಲ ಒಂದು ಸ್ವಲ್ಪ ಇರುತ್ತೆ ಅಂತ ಹೇಳ್ತಾನೆ. ಸಿರಪೆಲ್ಲ ಹಾಕ್ತಾಯಿದ್ದೀನಿ, ನೋಡಬೇಕು. ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯ್ತಲ್ಲ, ಇವಾಗೆಲ್ಲ ಬಾಕ್ಸ್ಗೆಲ್ಲ ಎತ್ತಿಡೋಣ ಅಂಥೇಳಿ. ಇಲ್ಲೆಲ್ಲ ಬಾಕ್ಸ್ ಎತ್ತಿಟ್ಕೊತಾ ಇದ್ದೆ. ಚಿನ್ಮಯ್ ಕೊಡ್ತಾ ಇದ್ದೆ ಆಯಿತಾ. ಅವ್ನು ಕೊಟ್ಟಂಗೆ ನಾನು ಎತ್ತಿಟ್ಕೊತಾ ಇದ್ದೆ. ಸ್ವಲ್ಪ ಅವನು ಇನ್ವಾಲ್ವ್ಮೆಂಟ್ ತೋರಿಸಿದ್ರೆ ಬೇಗ ಕೆಲಸ ಮುಗಿಯುತ್ತೆ. ಒಂದು 2 ಅವರ್ ಆಗೋದು 1 ಅವರ್ಗೆ ಆಗುತ್ತೆ. ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡಿ ಕೊಡ್ತಾನೆ ನನ್ನ ಮಗ. ಮಾಡೋದೇ ಇಲ್ಲ ಅನ್ನೋ ಥರ ಏನಿಲ್ಲ, ಮಾಡಿ ಕೊಡ್ತಾನೆ. ಸೊ ಅದೇ ನನಗೊಂದು ದೊಡ್ಡ ಹೆಲ್ಪು. ಆಯಿಲ್ ಅಪ್ಲೈ ಮಾಡೋಣ ಅಂದ್ಕೊಂಡೆ ತಲೆಗೆ, ಬಟ್ ಬೇಡ ಅಂತೇಳಿ ಸುಮ್ಮನಾದೆ. ಯಾಕಂದರೆ ಎಲ್ಲ ಹೋಗ್ಬೇಕಲ್ಲ, ಹಾಗಾಗಿ ಸ್ನಾನ ಮಾಡೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ಸುಮ್ಮನಾದ್ವಿ. ಸಂಜೆ ಹಾಕ್ಕೊಳೋಣ ಅಂಥೇಳಿ. ನಂದು ಅಡುಗೆ ಎಲ್ಲ ಆದಮೇಲೆ ಇದೊಂದು ಪರ್ಫೆಕ್ಟ್ ವರ್ಕ್ ಇದು. ಹೇಳಬೇಕು ಅಂದರೆ ನನಗೆ ಮರೆಯೋದೇ ಇಲ್ಲ. ಅನ್ಫರ್ಗೆಟಬಲ್ ವರ್ಕ್ ಅಂತಾರಲ್ಲ, ಹಂಗೆ ಇದು. ಶೆಲ್ಫ್ಗೆಲ್ಲ ನೀರು ಹಾಕ್ಬಿಟ್ಟು ಸೋಪ್ ಹಾಕ್ಬಿಟ್ಟು ಉಜ್ತಾ ಇರ್ತೀನಿ. ನಮ್ಮಮ್ಮನೂ ಹಂಗೆ ಅಂತಿರ್ತೈತೆ. ಅದು ಮೈಂಡಿಗೆ ಬಂದ್ಬಿಟ್ಟೈತೆ ಆಯಿತಾ. ಒಂಚೂರು ಸಿಡಿದ್ರೂ ಅವಾಗೆ ಕ್ಲೀನ್ ಮಾಡ್ಕೋಬೇಕು. ನಾನು ಕ್ಲೀನ್ ಮಾಡಿಲ್ಲ ಅಂದರೂ ನಮ್ಮಮ್ಮ ಆದರೂ ಮಾಡಿರ್ತಾರೆ. ಸೊ ಹಂಗಾಗಿ ಇದೊಂದು ನಂದು ನಮ್ಮಮ್ಮಂದು ಒಂದು ರೊಟೀನು. ನಾನು ಕ್ಲೀನ್ ಮಾಡಿಲ್ಲ ಅಂದರೆ ಅವ್ರು ಮಾಡ್ಕೊತಾರೆ, ಅವ್ರು ಮಾಡಿಲ್ಲ ಅಂದರೆ ನಾನು ಮಾಡ್ಕೊತಿದ್ದೆ. ಬೈತಾನೆ ಇರ್ತೀವಿ, ಮಾಡ್ತಾನೆ ಇರ್ತೀವಿ, ಆ ಥರ ಮಾಡಿಕೊಂಡೆ ಎಲ್ಲ ಕೆಲಸನೂ. ಇದೊಂದು ಶೆಲ್ಫು, ಅಡುಗೆ ಮಾಡ್ತೀಯಲ್ಲ, ಹಾಗಾಗಿ ಅದು ಸ್ವಲ್ಪ ಗಲೀಜಾಗುತ್ತೆ. ಹಾಗಾಗಿ ಅವಾಗವಾಗ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ಇದನ್ನು. ಪಾತ್ರೆ ರಾಶಿ ಪಾತ್ರೆ ಬಿದ್ದಿದೆ. ಪಾತ್ರೆ ಐತೆ, ಫಸ್ಟ್ ಪಾತ್ರೆ ತೊಳಿಬೇಕು. ಅದಕ್ಕಿಂತ ಫಸ್ಟ್ ನೀರು ಕುಡಿಬೇಕು. ನನಗೆ ಫಸ್ಟ್ ಪ್ರಯಾರಿಟಿ ನೀರಿಗೆ ಕೊಡ್ತೀನಿ, ಬಿಕಾಸ್ ನನ್ನ ಬಾಡಿ ಡಿಹೈಡ್ರೇಟ್ ಆಗುತ್ತೆ. ಸೊ ಹಂಗಾಗಿ ನಾನು ನೀರು ಜಾಸ್ತಿ ಕುಡಿತೀನಿ. ರಾಶಿ ಪಾತ್ರೆ ಇತ್ತು, ಹೇಳ್ಬೇಕಂದ್ರೆ ಒಂದು ಶಿಂಕ್ ಪೂರ್ತಿ ಪಾತ್ರೆ ಇತ್ತು. ಎಲ್ಲ ತೊಳೆದಾಕ್ತಿ. ಇವಾಗ ನಾನು ವಿಡಿಯೋ ಸ್ಪೀಡ್ ಮಾಡಿದ್ದೀನಲ್ಲ, ಆ ರೇಂಜಲ್ಲೇ ಪಾತ್ರೆ ಆದರೆ ಚೆನ್ನಾಗಿರುತ್ತೆ ಅನ್ನೋ ಥರ ಫೀಲು ಆಗಿದ್ದುಂಟು. ಬಿಕಾಸ್ ಆಗಲ್ಲ ಅಲ್ಲ, ಅದು ಹೋಯಿತು. ಒಂಥರ ಹಳೆ ಮೂವಿನಲ್ಲೆಲ್ಲ ಮಾಯ ಆಗೋದು ಈ ಥರ ಎಲ್ಲ ಬರ್ತಿತ್ತಲ್ಲ. ಸೊ ರಿಯಲಾಗೂ ಹಿಂಗೆ ಆಗುತ್ತೆ ಅನ್ನೋ ಒಂದು ಮೈಂಡ್ ಬರ್ತಾಯಿತ್ತು ಆವಾಗ. ಈಗಿನ ಮಕ್ಕಳೆಲ್ಲ ಅದೆಲ್ಲ ಚೇಂಜು, ಇದೆಲ್ಲ ಗ್ರಾಫಿಕ್ಕು ಕಣಮ್ಮ ಅಂತ ಹೇಳ್ತವೆ. ಬಿಕಾಸ್ ಅವಾಗ ನಮಗೆ ಅದೊಂದು ಮೈಂಡು ಇರಲಿಲ್ಲ ಹೇಳ್ಬೇಕಂದ್ರೆ. ಪಾತ್ರೆ ಜಾಸ್ತಿನೇ ಇದ್ದು ಹೇಳ್ಬೇಕಂದ್ರೆ. ನೈಟು ಸ್ವಲ್ಪ ತೊಳೆದಿದ್ದು ಅನಿಸುತ್ತೆ. ಊಟ ಎಲ್ಲ ಮಾಡೋಕ್ಕೆ ಮುಂಚೆ ತೊಳೆದಿರ್ತೀವಲ್ಲ, ಊಟ ಎಲ್ಲ ಮಾಡಿ ಅವೆಲ್ಲ ಪಾತ್ರೆ ಆಗಿರುತ್ತೆ. ಮತ್ತು ಬೆಳಗ್ಗೆ ಟಿಫನ್ ಮಾಡಿರ್ತೀವಲ್ಲ, ಅವೆಲ್ಲ ಆಗಿರ್ತವೆ. ಎಲ್ಲ ಒಂದು ಸತಿ ತೊಳೆದಿಟ್ಬಿಟ್ರೆ ಇನ್ನು ಆರಾಮಾಗಿರ್ಬೋದು ಸಾಯಂಕಾಲ ತನಕ. ಸೊ ಹಂಗಾಗಿ ಎಲ್ಲ ಪಾತ್ರೆ ತೊಳ್ಕೊಂಡೆ, ಬೆಳಿಕೊಂಡು ಕ್ಲೀನಾಗಿ ತೊಳ್ಕೊಂಬಿಡ್ತೀನಿ ನಾನು. ನಮ್ಮಮ್ಮನಿಗೆ ಒಂಚೂರು ಕರೆ ಕಾಣಿಸಂಗಿಲ್ಲ, ಅವತ್ತೆಲ್ಲ ಬೈತಾನೆ ಇರ್ತೈತೆ. ಸೊ ಅದಕ್ಕೆ ಯಾಕೆ ಸುಮ್ಮನೆ ರಿಸ್ಕು ಅಂತೇಳಿ ತೊಳೆದಿಟ್ಬಿಡೋಣ ಅಂತೇಳಿ ಕ್ಲೀನಾಗಿ ತೊಳ್ಕೊಂಡು ಕುತ್ಕೊತೀನಿ. ಪಾತ್ರೆ ಎಲ್ಲ ತೊಳೆದು ಅದೇ ಹೇಳಿದ್ನೆಲ್ಲ ಚಿಟಿಕೆ ಹೊಡೆಯೋಷ್ಟರಲ್ಲಿ ನನ್ನ ಪಾತ್ರೆ ಆಯಿತು.
ಪಾತ್ರೆ ಎಲ್ಲ ತೊಳೆದು ಪಾತ್ರೆ ಎಲ್ಲ ಡಬ್ಬಲ್ಲೇ ಇಟ್ಬಿಟ್ಟೆ ನಾನು. ಸ್ವಲ್ಪ ನೀರೆಲ್ಲ ಸೋರ್ಕೊಳ್ಳಿ ಆಮೇಲೆ ಜೋಡಿಸ್ಕೊಂಡ್ರೆ ಆಯಿತು ಅಂತೇಳಿ ಯಾವುದನ್ನು ಜೋಡಿಸ್ಕೊಂಡಿಲ್ಲ. ಅಲ್ಲೇ ಶೆಲ್ಫ್ಗೆ ಇಟ್ಬಿಟ್ಟೆ. ಇವಾಗೆಲ್ಲ ಕ್ಲೀನ್ ಮಾಡ್ಕೊಂಡು ಬಿಡೋಣ ಅಂತೇಳಿ ಎಲ್ಲ ಧೂಳು ಕೊಡ್ಕೊಂಡು ಬಂದೆ. ಸೊ ನಾನು ವಾರಕ್ಕೆ ಒಂದ್ಸತಿ ರಜೆ ಇರುತ್ತಲ್ಲ, ನಾನು ಅವಾಗೆಲ್ಲ ಧೂಳು ಕೊಡ್ಕೊಂಬಿಡ್ತೀನಿ. ಹಂಗಾಗಿ ನನಗೆ ಅವಾಗವಾಗೆ ಕ್ಲೀನ್ ಆಗಿಬಿಡುತ್ತೆ. ಡೀಪ್ ಕ್ಲೀನ್ ಎಲ್ಲ ಮಾಡೋಕ್ಕೆ ಏನು ಅಷ್ಟೊಂದು ನಾವು ಹೋಗಲ್ಲ ಹೇಳ್ಬೇಕಂದ್ರೆ. ಅವತ್ತಿನ ಕೆಲಸ ಆವಾಗಲೇ ವೀಕ್ಲಿ ಒಂದ್ಸಲ ಕ್ಲೀನಾಗೆಲ್ಲ ಶೆಲ್ಫೆಲ್ಲ ತೊಳ್ಕೊಂಡು ಒರೆಸ್ಕೊಂಡ್ಬಿಟ್ರೆ ಸೊ ಅದೇನು ಡೀಪ್ ಕ್ಲೀನ್ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಮೈಂಡು. ಸೊ ಬೇರೆಯವ್ರು ಹೆಂಗೋ ನನಗೆ ಗೊತ್ತಿಲ್ಲ. ಸೊ ನಾನು ಇದೇ ಥರನೇ ಮನೆ ಕೆಲಸ ಮಾಡ್ಕೊಳೋದು. ನಾನು ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಅಮ್ಮನೂ ಸೇಮ್ ಅವ್ರು ಮಾಡಿನೇ ನೋಡಿನೇ ಅಲ್ವ ನಾವು ಕಲ್ತಿರೋದು. ಸೊ ಹಂಗಾಗಿ ಬಟ್ಟೆ ಒಂದು ಸ್ವಲ್ಪ ಅಮ್ಮ ಒಗೆದೋಗಿತ್ತು, ನಾನು ಸ್ವಲ್ಪ ಒಗ್ಕೊಂಬಿಡೋಣ. ಜಾಸ್ತಿ ಇತ್ತು ಆಯಿತಾ, ಸುಮಾರು ಬಟ್ಟೆ ಇತ್ತು. ಬಟ್ಟೆಗಳು, ಮ್ಯಾಟು, ಶೂಸು ಎಲ್ಲನೂ ನೋಡ್ತಾ ಇರ್ಬೋದು ಎಷ್ಟು ಬಟ್ಟೆ ಒಗ್ದಾಕಿದ್ದೀನಿ ಅಂತ. ನಂದು ಏಪ್ರಾನು ಸುಮಾರು ಬಟ್ಟೆ ಒಗ್ದಾಕ್ತೆ. ನಾನು ಬಟ್ಟೆ ಒಗ್ದಾಕ್ಲಾಗೆ ಗೊತ್ತಾಗಿದೆಯೋ ಇಷ್ಟೊಂದು ಬಟ್ಟೆ ಇತ್ವಾ ಅಂತ ಹೇಳಿ. ಏನೇ ಕೊಳೆ ಇಲ್ಲ ಅಂದ್ರೂ ಅಷ್ಟೇ ತಿಕ್ಕಬೇಕು, ಅಷ್ಟೇ ಥರನೇ ಕ್ಲೀನಾಗಿ ಬಟ್ಟೆ ಒಗಿಬೇಕಲ್ಲ. ಹಾಗಾಗಿ ಈ ಸೀರೆಗಳಂತೂ ನನ್ನ ತಾಳ್ಮೆನ ಹೆವಿ ಪರೀಕ್ಷೆ ಮಾಡ್ತವೆ ಆಯಿತಾ. ಬಟ್ಟೆ ಒಗೆಯೋ ಟೈಮಲ್ಲಿ ಹೆವಿ ತಾಳ್ಮೆ ಪರೀಕ್ಷೆ ಮಾಡ್ತವೆ. ಸೊ ಆದರೂ ಕ್ಲೀನಾಗಿ ಒಗ್ದಾಕಿದ್ದೆ ನಾವು ಹಾಗೆ. ಅದೇ ನಮ್ಮಮ್ಮ ಎಲ್ಲರಲ್ಲೂ 100% ನೋಡ್ತಾರೆ. ಸೊ ನಾನು ಅದೇ ಥರ ಮೈಂಡ್ ಇಟ್ಕೊಂಡಿರ್ತೀನಿ. ಮೊದಲೆಲ್ಲ ನಮ್ಮ ಮನೆ ಹತ್ರ ಬೋರ್ ಇತ್ತಾಯ್ತಾ, ಆ ಬೋರಲ್ಲಿ ನೀರು ಹೊತ್ಕೊಂಡು ನಾನು ನನ್ನ ತಂಗಿ ಇಬ್ಬರೂ ಅಮ್ಮ ಕೆಲ್ಸಕ್ಕೆ ಹೋಗ್ತಾಯಿದ್ರು. ಅವಾಗ ಅಮ್ಮ ಎಲ್ಲ ಮೊದಲೆಲ್ಲ ಅವರೇ ಬಟ್ಟೆ ಒಗಿತಾ ಇದ್ದಿದ್ದು. ಅಮ್ಮ ಒಂದು ಸ್ವಲ್ಪ ಕೆಲ್ಸಕ್ಕೆ ಹೋದ್ಮೇಲೆ ನಾವು ಸ್ವಲ್ಪ ಕಾಲೇಜು ಸ್ಕೂಲ್ಗೆಲ್ಲ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ, ಹೈಸ್ಕೂಲ್ ಲೆವೆಲ್ಗೆಲ್ಲ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಒಕ್ಕೊಟ್ಟಂಗೆ ನನ್ನ ತಂಗಿ ನೀರಲ್ಲಿ ಹೊತ್ಕೊಂಡು, ಇಲ್ಲ ಅವಳು ಸ್ವಲ್ಪ ಒಂದು 10 ಬಿನ್ಗೆ ಅವಳು ಹೊತ್ತೋದು, ನಾನು ಒಂದು 10 ಬಿನ್ಗೆ ಹೊತ್ಕೊಂಡು ಬಟ್ಟೆ ಒಗ್ದಿದ್ದೆಲ್ಲ ನೆನಪಾಗ್ತಾಯಿತ್ತು. ಇಲ್ಲಿ ನಾವು ನೀರು ಎಷ್ಟು ವೇಸ್ಟ್ ಮಾಡ್ತೀವಿ, ಅವಾಗ ನೀರು ಬೋರಲ್ಲಿ ಹೊತ್ಕೊಂಡು ಒಗಿತಾ ಇದ್ವಿ ನಾವು. ಅದೆಲ್ಲ ನೆನಪಾಗುತ್ತೆ. ನಮ್ಮ ಮಕ್ಳಿಗೆ ಅದ್ರ ನಾಲೆಜ್ ಎಲ್ಲ ಇಲ್ಲ ಇವಾಗ. ಅಯ್ಯೋ ಯಾಕೆ ಬೋರ್ ಹೊತ್ಬೇಕಮ್ಮ, ಬೋರ್ ಕೊರೆಸಿರ್ತಾರೆ ಅಲ್ಲಲ್ಲೇ ನೆಲ್ಲಿ ಇರುತ್ತೆ ಹಿಡ್ಕೊಂಡು ಬಂದರೆ ಆಗಲ್ವ, ಅದೆಲ್ಲ ಸುಮ್ಮನೆ ವೇಸ್ಟ್ ಆಫ್ ಎನರ್ಜಿ ಅಂತ ಹೇಳ್ತಾನೆ ನನ್ನ ಮಗ. ಆ ಥರ ಒಂದು ಇಲ್ಲ ಇವಾಗ. ನಮ್ಮದೆಲ್ಲ ಒಂದು ಒಗ್ಗಟ್ಟು. ಮಕ್ಕಳೆಲ್ಲ ಇದ್ವಲ್ಲ ನಾವು ಅವಾಗ ಚಿಕ್ಕ ಮಕ್ಕಳಲ್ಲಿ, ಅದೇ ಒಂಥರ ಚೆನ್ನಾಗಿತ್ತು. ಇಲ್ಲಿ ಬಟ್ಟೆ ಎಲ್ಲ ಸೋರ್ಲಾಕ್ತೆ ಜಾಲಿಸ್ಬಿಟ್ಟು, ಅಷ್ಟೊತ್ತಿಗಿರೋ ಬಟ್ಟೆ ಜಾಲಿಸಿದ ನೀರಿತ್ತಲ್ಲ ಸ್ವಲ್ಪ ಬತ್ತಲೆಲ್ಲ ತೊಳ್ಕೊಂಡು ಬಿಡೋಣ ಅಂತೇಳಿ ಬಂದೆ. ನಮ್ಮದು ಟೈಲ್ಸ್ ಆಗಿರೋದ್ರಿಂದ ಎಲ್ಲ ಹೈಲೈಟಾಗಿ ಕಾಣಿಸುತ್ತೆ. ನನಗೆ ಅದು ಇನ್ನೂ ಅನ್ಕಂಫರ್ಟಬಲ್ ಹೇಳ್ಬೇಕಂದ್ರೆ. ನನಗೆ ಕ್ಲೀನಾಗಿರ್ಬೇಕಲ್ಲೆಲ್ಲ. ಸೊ ಹಂಗಾಗಿ ಯಾವಾಗ ಬಟ್ಟೆ ಒಗೆದ್ರು ಅಷ್ಟೇ ಇಷ್ಟನ್ನು ನಾವು ಕ್ಲೀನ್ ಮಾಡ್ಕೊಳ್ತೀವಿ. ಇದನ್ನ ಇವಾಗಲೇ ತೊಳಿಬೇಕು ಆವಾಗಲೇ ತೊಳಿಬೇಕಂತೇನಿಲ್ಲ. ಬತ್ತಲಲ್ಲೇ ಬಟ್ಟೆ ಒಗೆಯೋದ್ರಿಂದ ಸೊ ಆವಾಗ ಬಟ್ಟೆ ಒಗ್ದಿರ್ತೀವಲ್ವ, ಜಾಲಿಸಿದ ನೀರಿರುತ್ತೆ. ಅದು ಜಾಲಿಸಿದ ನೀರಲ್ಲಿ ಕಿಟಕಿ ಎಲ್ಲ ತೊಳ್ಕೊಂಡ್ಬಿಟ್ರೆ, ಸೋಪ್ ಹಾಕಿ ನಾರಲ್ಲೆಲ್ಲ ತಿಕ್ಕೊಂಡ್ಬಿಟ್ರೆ ಶೆಲ್ಫು ಆಲ್ಮೋಸ್ಟ್ ಕ್ಲೀನ್ 99% ಶೆಲ್ಫ್ ಎಲ್ಲ ಕ್ಲೀನ್ ಆಗಿಬಿಡುತ್ತೆ. ಟೈಲ್ಸ್ ಎಲ್ಲ ಕ್ಲೀನ್ ಆಗಿಬಿಡುತ್ತೆ. ಇಲ್ಲಿ ಬಾಗಿಲು ಈ ನೆಲಕ್ಕೆಲ್ಲ ಸ್ವಲ್ಪ ಬ್ಲೀಚಿಂಗ್ ಪೌಡ್ರ್ ಹಾಕಿ ತಿಕ್ಕೊಂಡ್ಬಿಟ್ರೆ ಸೊ ಏನು ಅಷ್ಟೊಂದು ಗಲೀಜಿರಲ್ಲ. ಎಫರ್ಟ್ ಹಾಕಿ ತಿಕ್ಕೋ ಥರ ಏನಿರಲ್ಲ. ಅವಾಗವಾಗ ಕ್ಲೀನ್ ಮಾಡ್ಕೊತಾ ಇದ್ದರೆ. ಸೊ ನಾವು ಏನು ತಿಕ್ಕೋ ಥರ ಇಲ್ಲ. ಬಟ್ಟೆ ಎಲ್ಲ ಚೆನ್ನಾಗಿ ಸೋರ್ಲಾಕಿದೆ. ಬಿಸಿಲಿದ್ದರಿಂದ ಶೂನು ತೊಳೆದಾಕ್ಬಿಟ್ಟೆ. ವೀಕ್ಲಿ ಟ್ವೈಸ್ ಅಂತೂ ನಾನು ಶೂಸ್ನ ತೊಳೆದಾಕ್ತೀನಿ ನನ್ನವ. ಸೊ ಹಂಗಾಗಿ ಎಲ್ಲ ಮ್ಯಾಟ್ಗಳೆಲ್ಲ ಬಿಸಿಲಿತ್ತಲ್ಲ ಇಲ್ಲೇ ಹಾಕ್ಕೊಬಿಟ್ಟೆ ಬೇಗ ಒಣಗುತ್ತೆ ಅಂತ ಹೇಳಿ. ಕೈ ಹಿಡಿಯೋ ಬಟ್ಟೆ, ನೆಲ ಒರೆಸೋ ಬಟ್ಟೆ, A to Z ಎಲ್ಲನೂ ತೊಳೆದಾಕ್ಬಿಟ್ಟಿದ್ದೀನಿ. 2 ಡಬ್ಬ ಬಟ್ಟೆ ಒಗ್ದಾಕಿದ್ದೆ ನಾನಂತೂ. ಇಷ್ಟೊಂದು ಬಟ್ಟೆ ಯಾವಾಗ ಒಗ್ದಮ್ಮ ಅಂತಿದ್ದ ನನ್ನ ಮಗ. ನಮ್ಮಮ್ಮ ಸ್ವಲ್ಪ ಒಗ್ದಿದ್ರು ಆಯಿತಾ, ಫುಲ್ಲು ನಾನೇ ಒಗ್ದಿರಲಿಲ್ಲ, ಅಮ್ಮನೂ ಸ್ವಲ್ಪ ಒಗ್ದಿದ್ರು. ಅಮ್ಮನ ಇನ್ವಾಲ್ವ್ಮೆಂಟ್ ಇದ್ದೇ ಇರುತ್ತೆ ನನ್ನ ಕೆಲಸದಲ್ಲಿ. ಎಲ್ಲನೂ ಮಾಡಿಲ್ಲ ಅಂತಂದರೆ ಸ್ವಲ್ಪ ಆದರೂ ಮಾಡ್ತಾರೆ. ಅವ್ರಿಗೂ ಒಂದು ಫೀಲ್ ಇರುತ್ತಲ್ಲ, ಎಲ್ಲ ನನ್ನ ಮಗಳೇ ಮಾಡ್ತಾಳೆ, ಅವಳು ಸಾಕಾಗಿ ಬರ್ತಾಳೆ, ಎಲ್ಲ ಅವಳೇ ಮಾಡಬೇಕು ಅಂದರೆ ಅವಳಿಗೂ ಕಷ್ಟ ಆಗುತ್ತೆ ಅನ್ನೋ ಒಂದು ಮೈಂಡ್ ಇರುತ್ತಲ್ಲ. ಸೊ ಹಂಗಾಗಿ ಅವರು ಮಾಡ್ತಾರೆ, ನಾನು ಮಾಡ್ತೀನಿ. ನನಗಂತೂ ಬಿಸಿಲು ಹೆವಿ ಅನ್ನಿಸ್ತಾ ಇತ್ತು. ತಲೆನೋವು ನನಗೆ ಯಾಕೋ ಈ ನಡುವೆ ವಿಪರೀತ ತಲೆನೋವು ಬರೋದ್ರಿಂದ ಬಿಸಿಲಿಗೆ ಇರುವಾರ ತಲೆನೋವು ಬಂದುಬಿಡ್ತು. ಸಾಮಾನ್ಯವಾಗಿ ನಾವು ನೈಟ್ ಹೊತ್ತು ಬಟ್ಟೆ ಒಗಿತೀವಿ ಆಯಿತಾ. ನೈಟ್ ಹೊತ್ತು ಬಟ್ಟೆ ಒಗೆದು ನೈಟ್ ಒಣಗಾಕ್ಬಿಟ್ರೆ ಬೆಳಗ್ಗೆ ಅಷ್ಟೊತ್ತು ನೀರು ಸೋರ್ಕೊಂಡು 70% ಬಟ್ಟೆ ಒಣಗಿಬಿಟ್ಟಿರುತ್ತೆ. ಸೊ ಅಮ್ಮ ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ಎಷ್ಟೋ ಬಟ್ಟೆಗಳನ್ನ ಎತ್ತಾಕ್ಬಿಟ್ಟೆ ಹೋಗ್ಬಿಟ್ಟಿರ್ತಾರೆ. ಸೊ ಅವರಿಲ್ಲಾಂದರೆ ನಾನು ಆ ಥರ. ಇವಾಗ ಹಂಗಾಗಲ್ಲ ಆಯಿತಾ. ಇಬ್ಬರು ಸೇಮ್ ಟೈಮಿಂಗ್ಸ್ ಇರೋದ್ರಿಂದ
ನಾವು ಹಂಗೆ ಮಾಡಲಿಕ್ಕಾಗಲ್ಲ. ನೈಟ್ ಹೊತ್ತು ಬಟ್ಟೆ ಹೋಗೋದ್ರೂ ಬೆಳಗ್ಗೆ ಹೊತ್ತು ಒಣಗಾಕ್ತೀವಿ, ಬಿಡು ಒಣ್ಕೊಳುತ್ತೆ ಅನ್ನೋ ಅಂದ್ಬಿಟ್ಟು. ಈ ಸಮ್ಮರ್ ಎಲ್ಲ ಬಂದರೆ ಪರವಾಗಿಲ್ಲ. ಈ ವಿಂಟರ್ ಟೈಮಲ್ಲಿ ರೈನಿ ಸೀಸನಲ್ಲೆಲ್ಲ ನೈಟಾಗಿ ಒಗೆದ್ಬಿಟ್ರೆ ಬಟ್ಟೆ ಸೋರ್ಲು ಹಾಕಿದ್ದಾಗೆಲ್ಲ ಒಣಕೊಂಬಿಡುತ್ತೆ. ಆವಾಗ ನಾನು ಒಳಗಡೆನೇ ಒಂದು ದಾರ ಕಟ್ಕೊಂಬಿಟ್ಟಿದ್ದೀನಿ ಆಯಿತಾ, ಅಲ್ಲಿ ನಾನು ಒಣಗಾಕ್ಕೊಬಿಡ್ತೀನಿ, ನಿಧಾನಕ್ಕೆ ಒಣಕೊಳ್ಲಿ ಅನ್ನೋ ಥರ ಅಷ್ಟೇನೆ. ಇನ್ನು ಅಲ್ಲಾಕಿ ಮಳೆ ನೆಂದು ಒಣಗಿ ಅದು ಇರುವಾರ ನನಗೆ ಹಿಂಸೆ ಅನಿಸುತ್ತೆ ಬಟ್ಟೆಗಳು. ಅದು ಹಾಕ್ಕೊಂಡ್ರಷ್ಟು ಕಂಫರ್ಟ್ ಅನಿಸಲ್ಲ. ಸೊ ಹಂಗಾಗಿ ಈ ಥರ ಮಾಡ್ಕೊತೀನಿ ನಾನು. ನಮ್ಗೆ ಹೆಂಗೆ ಎಫೆಕ್ಟ್ ಅನಿಸುತ್ತೋ, ನಮ್ಗೆ ಹೆಂಗೆ ಒಳ್ಳೇದು ಅನಿಸುತ್ತೋ ನಾನು ಆ ಥರ ಮಾಡ್ಕೊತೀನಿ. ಇಲ್ಲಿ ಬಟ್ಟೆ ಬಂದು ನನ್ನ ಮಕ್ಕಳವು ಜಾಸ್ತಿ ಇರಲಿಲ್ಲ ಆಯಿತಾ, ನನ್ನ ಮಕ್ಳದ್ದು ಜಾಸ್ತಿ ಇರಲಿಲ್ಲ, ನಮ್ಮ ಅಪ್ಪ ಅಮ್ಮಂದು ಜಾಸ್ತಿ ಇರಲಿಲ್ಲ. ನಂದು ನನ್ನ ತಂಗಿದೇ ಬಟ್ಟೆಗಳು ಜಾಸ್ತಿ ಇದ್ದಿದ್ದು. ನಾನು ಹಂಗೆ ಅಂದ್ಕೊಂಡು ಎಷ್ಟು ಬಟ್ಟೆ ಇದ್ದಾವೆ ನಮ್ಮಿಬ್ಬರವೇನೆ ಅಂತೇಳಿ. ಸುಮಾರು ಬಟ್ಟೆ ಚಿನ್ಮಯನೇನು ಜಾಸ್ತಿ ಇರಲಿಲ್ಲ, ಒಂದು 4 ಜೊತೆ ಇದ್ದು ಅಷ್ಟೇ. ಒಂದು 4 ಜೀನ್ಸ್ ಇದ್ದೋ ಒಂದು ಅಷ್ಟೇ, ಜೀನ್ಸು ನೈಟ್ ಪ್ಯಾಂಟ್ಗಳಿದ್ದವು ಚಿನ್ಮಯವು. ಸೊ ಅಷ್ಟೇ, ಅವನವೇನು ಜಾಸ್ತಿ ಇರಲಿಲ್ಲ. ನನ್ನ ಮಾತ್ರ ಪಾಪ ನಾನು ನೋಡೋಕ್ಕಾಗ್ದಲೇ ಅವನೇ ಬಂದ್ಬಿಟ್ಟ. ನಾನು ಸ್ವಲ್ಪ ಬಟ್ಟೆ ಒಣಗಾಕೊಡ್ತೀನಿ ಕೊಡಮ್ಮ ಅಂತೇಳಿ ಸ್ವಲ್ಪ ಅವನವೆಲ್ಲ ಅವ್ನು ಬಟ್ಟೆ ಒಣಗಾಕೊಳ್ತಾನೆ, ನನ್ನೇನು ಕಾಯಲ್ಲ. ಆದಷ್ಟು ಕೆಲಸ ಮಾಡಿಕೊಡೋದ್ರಲ್ಲಿ ಇನ್ವಾಲ್ವ್ಮೆಂಟ್ ತೋರಿಸ್ತಾನೆ, ಅದಂತೂ ಸತ್ಯ. ಅವನು ನಮ್ಮ ನಮಿತನ ಥರ ಎಲ್ಲ ಆಡಲ್ಲ. ಅವ್ನಿಗೆ ಇವಾಗ ಸ್ವಲ್ಪ ಬುದ್ಧಿ ಅಲ್ಲ, ಸೊ ಹಂಗಾಗಿ ಸ್ವಲ್ಪ ದಿವಸ ಹೋದರೆ ನಮ್ಮ ಗುಬ್ಬಿನೂ ಸ್ವಲ್ಪ ಆ ಥರ ಎಲ್ಲ ಆಡೋಕ್ಕೋಗಲ್ಲ. ಇದನ್ನು ಚಿಕ್ಕದು ಅದು, ಸೊ ಹಂಗಾಗಿ ಎಷ್ಟೋ ಬಟ್ಟೆ ಒಣಗಾಕ್ತು ಹೇಳ್ಬೇಕಂದ್ರೆ ಚಿನ್ಮಯಿ. ಇಲ್ಲಿಂದ ತೆಗ್ದು ಅಲ್ಲಿಗೆ ಹಾಕೋನು, ಅಲ್ಲಿಂದ ತೆಗ್ದು ಇಲ್ಲಿಗೆ ಹಾಕೋನು. ನಾನು ಹಂಗೂ ಕೈ ಕೊಡು ಸಾಕು ಅಂತಿದ್ದೆ, ಕೇಳ್ತಿರ್ಲಿಲ್ಲ. ಅವನಿಗೂ ಒಂದು ಆಸೆ ಇರುತ್ತಲ್ಲ, ಅಮ್ಮ ಒಬ್ಬರೇ ಮಾಡ್ತಾಯಿದ್ದೆ, ನಾನು ಒಂದು ಮಾಡಿಕೊಡ್ಬೇಕು ಅಂತ. ಸೊ ಹಂಗೆ ನಾನು ಹೇಳಿದ್ರು ಅಷ್ಟೇ, ಹೇಳಲಿಲ್ಲ ಅಂದರೂ ಅಷ್ಟೇ ಅವ್ನ ಕೆಲಸ ಅವ್ನು ಮಾಡ್ತಾನೆ. ಅಂದರೆ ಅವನಿಗೆ ಒಂದು ಗೈಡೆನ್ಸ್ ಥರ ನಾವು ಕೊಡಬೇಕು. ನಾನೋ ನಮ್ಮಮ್ಮನೋ ಹೇಳ್ತಾಯಿದ್ರೆ ಸೊ ಮಾಡ್ಕೊತಾನೆ, ತೊಂದರೆ ಇಲ್ಲ. ನನ್ನ ಮಗ ಜಾಣ ಅವನು. ಹಂಗೆ ಎಲ್ಲ ಒಗ್ದಿದ್ದೆಲ್ಲ ಆಗಿತ್ತಲ್ಲ. ಇವಾಗ ಬಟ್ಟೆ ಒಣಗಾಕೋದೇ ಒಂಥರ, ನನಗೆ ಬಟ್ಟೆ ಒಣಗಾಕೋದು ಇಷ್ಟ ಆಯಿತಾ. ಬಟ್ಟೆ ಒಣಗಾಕಿ ಕ್ಲಿಪ್ ಹಾಕ್ತೀನಲ್ಲ, ಅದು ತುಂಬ ಇಷ್ಟ ಹೇಳ್ಬೇಕಂದ್ರೆ. ಸೊ ಅದು ನಾನು ಮಾಡ್ತೀನಿ. ಸಮ್ಟೈಮ್ಸ್ ನಾನು ಬಟ್ಟೆ ಒಗ್ದಿಲ್ಲ ಅಂದ್ರೂ ಬಟ್ಟೆ ಒಣಗಾಕ್ತೀನಿ ಕೊಡಮ್ಮ ಅಂತಾದರೂ ಇಸ್ಕೊಂಡೋಗಿ ಒಣಗಾಕಿದ್ದುಂಟು ನಾನು. ಎಷ್ಟೊಂದು ಬಟ್ಟೆ ಇದ್ದಾವೆ, ನಂದು ನನ್ನ ತಂಗಿದೇ ಬಟ್ಟೆ ಜಾಸ್ತಿ ಇರೋದು. ಇವನು ಚಿನ್ಮಯ್ಯು ಹಂಗೆ ಅಂತಿದ್ದ, ಅಮ್ಮ ನಿಮ್ಮಿಬ್ರದ್ದೇ ಕಣಮ್ಮ, ರೇಖಮ್ಮಂದು ಮುಂದೆ ಬಟ್ಟೆ ಜಾಸ್ತಿ ಅಂತ ಅವಾಗ ಹೇಳ್ತಾ ಇದ್ದ. ನಾವು ಅಮ್ಮನೂ ಅಂತಿತ್ತು. ಹೆವಿ ಬಟ್ಟೆ ಇತ್ತು ಆಯಿತಾ. ನಾವು 2 ದಿವಸಕ್ಕೊಂದ್ಸತಿ ಒಗಿತೀವಿ ಬಟ್ಟೆನ. ಸೊ ಆದರೂ ಇಷ್ಟು ಬಟ್ಟೆ ಆಗಿಬಿಡುತ್ತೆ, ನಂಗೆ ಅದೇ ಆಶ್ಚರ್ಯ ಆಗೋದು. 2 ದಿವಸಕ್ಕೆ 3 ದಿನಕ್ಕೊಂದ್ಸತಿ ಒಗಿತೀನಿ. ವೀಕ್ಲಿ ಒಂದು 2 to 3 ಟೈಮ್ಸ್ ಒಗಿತೀನಿ ಅನಿಸುತ್ತೆ ಬಟ್ಟೆಗಳನ್ನ. ಆದರೂ ಇಷ್ಟೊಂದು ಆಗಿಬಿಡುತ್ತೆ. ನಮ್ಮ ಮನೇಲೇ ಹಿಂಗೇನೋ ಇಲ್ಲ ಬೇರೆಯವ್ರ ಮನೇಲೂ ಇದೇ ಥರನೋ, ಐ ಡೋಂಟ್ ನೋ, ನನಗಂತೂ ಗೊತ್ತಿಲ್ಲ. ನಾನು ಬಿಸಿಲಿದ್ದಕ್ಕೆ ಏಪ್ರೋನೆಲ್ಲ ಒಗ್ದಾಕ್ಬಿಟ್ಟೆ ಹೇಳ್ಬೇಕಂದ್ರೆ. ಒಂದು ಕಡೆಯಿಂದ ಬಟ್ಟೆ ಒಣಗಾಕೊಂಬಂದಂಗೆ ಪಾಪ ನನ್ನ ಮಗ ಒಂದು ಕಡೆಯಿಂದ ಬಟ್ಟೆ ಎಲ್ಲ ನನಗೆ ಕ್ಲಿಪ್ ಹಾಕ್ಕೊಂಡು ಬಂದ. ಸುಮಾರು ಬಟ್ಟೆ ಇತ್ತು, ನೋಡ್ತಿರ್ಬೋದು ನೀವು. ಸೋಲಾರ್ ಮೇಲೆಲ್ಲ ಹಾಕ್ಬಿಟ್ಟಿದ್ದೆ. ಇವಾಗ ಟೈಮ್ ಆಗಲೇ 12:49 ಆಗೈತೆ ಆಯಿತಾ. ಮನೆ ಕೆಲಸ ಎಲ್ಲ ಮುಗೀತು. ಇವಾಗ ನಾನು ಸ್ನಾನ ಮಾಡ್ಕೊಂಡು ಬಂದಿದ್ದಾಯಿತು. ಸ್ವಲ್ಪ ಬ್ಯಾಂಕ್ ಕೆಲಸ ಐತೆ, ಬ್ಯಾಂಕ್ ಹತ್ರ ಹೋಗಬೇಕು. ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮುಗಿದು ಇವತ್ತಿನ ಕೆಲಸ ಮುಗಿಸಿದ್ದೀನಿ. ಕೊಟ್ಟು ಫ್ಯಾನ್ ಹಾಕಿಸೋಕ್ಕೆ ತುಂಬ ಬಿಸಿಲು ಜಾಸ್ತಿ ಇರೋದ್ರಿಂದ ಬೇಗ ಬಟ್ಟೆ ಎಲ್ಲ ಒಗ್ದಾಕ್ಬಿಟ್ಟೆ. ಶೂಸು ಎಲ್ಲವೂ ಸೊ ಬೇಗ ಒಣಗುತ್ತೆ. ಹಂಗಾಗಿ ಇವಾಗ ರೆಡಿಯಾಗಿ ಆಗಲೇ ಟೈಮು 12:49. ಇವಾಗ ಏನಂದರೆ ನಾನು ಬ್ಯಾಂಕಿಗೆ ಬೇಗ ಹೋಗ್ಬೇಕಂತ ಲೇಟಾಗಿ ಹೋದರೆ ಅವ್ರು ಲಂಚ್ ಟೈಮ್ ಆಗಿರೋದ್ರಿಂದ ಅವ್ರು ಇರಲ್ಲ. ಸ್ವಲ್ಪ ನಾನು ಬೇಗ ಹೋಗೋಕ್ಕೆ ಟ್ರೈ ಮಾಡಬೇಕು. ಟೈಮ್ ಆಗಿದೆ. ನಾನು ರೆಡಿಯಾಗಿ ಏನೇನು ಡಾಕ್ಯುಮೆಂಟ್ಸ್ ಬೇಕು ಬ್ಯಾಂಕಿಗೆಲ್ಲ ಎತ್ಕೊಂಡು ಹೋಗೋಷ್ಟರಲ್ಲಿ ಆಬ್ವಿಯಸ್ಲಿ ಲೇಟ್ ಆಗೇ ಆಗುತ್ತೆ. ಬೇಗ ರೆಡಿಯಾಗಕ್ಕೆ ಟ್ರೈ ಮಾಡ್ತೀನಿ. ಹೆವಿ ಬಿಸಿಲು ಆಯಿತಾ, ಹೆವಿ ಬಿಸಿಲು, ಸೆಕೆ ಜಾಸ್ತಿ. ಹಿಂಗೆ ಅಂದರೆ ಹೆವಿ ಸೆಕೆ, ಏನು ಮಾಡಬೇಕು, ಇರೋಕ್ಕಾಗಲ್ಲ, ಅಷ್ಟು ಬಿಸಿಲಿವತ್ತು.
ನಿಂತ್ಕೊಳಕ್ಕಾಗ್ತಾಯಿಲ್ಲ ನನಗಂತೂ, ಅಷ್ಟು ಸೆಕೆ ನನಗೆ. ಓ ದೇವ, ಸಖತ್ ಬಿಸಿಲು. ಈ ಬಿಸಿಲಲ್ಲಿ ಅದು ಹೊಲ್ದ ಕಡೆ ಕೆಲಸ ಮಾಡೋರಂತೂ ತುಂಬ ಕಷ್ಟ ಇರುತ್ತೆ ಪಾಪ. ಇನ್ನೇನು ಮೇಕಪ್ ಏನಿಲ್ಲ, ಒಂದು ಕ್ರೀಮ್ ಹಚ್ಬಿಟ್ಟು ಒಂದು ಬಟ್ಟೆ ಇಟ್ಕೊತೀನಿ. ಇಷ್ಟೇ, ಬೊಟ್ಟಿಟ್ಕೊಂಡಿದ್ದಾಯಿತು ಇಷ್ಟೇ, ಇನ್ನೇನು ರೆಡಿ ಆಗಲ್ಲ. ಬೇಗ ಬೇಗ ಹೋಗಬೇಕು, ಟೈಮ್ ಆಗಿದೆ. ಚಿನ್ಮಯ್, ಏನಿಲ್ಲ ಬಿಡು, ಏನಿಲ್ಲ ಕೂನ್ ಇರಲಿಲ್ಲ, ಅದಕ್ಕೆ ಕೇಳಿದೆ. ಸಿಕ್ತು ಬಿಡು. ತಲೆಯೆಲ್ಲ ಬಾಚಲ್ಲ, ಅಷ್ಟೊಂದೆಲ್ಲ ಟೈಮ್ ಇಲ್ಲ ನನಗೆ ಇವಾಗ. ತಲೆಯೆಲ್ಲ ಬಾಚುವಷ್ಟು ಟೈಮ್ ಇಲ್ಲ. ಓಜೆ ಅಷ್ಟೆಲ್ಲ ಟೈಮ್ ಇಲ್ಲವೇ ಇಲ್ಲ. ಸೊ ಬೇಗ ರೆಡಿಯಾಗಿ ಬೇಗ ಹೋಗಬೇಕು. ಬನ್ನಿ, ಆಯಿತು, ರೆಡಿಯಾಗಿತ್ತು. ಏನು ರೆಡಿ ಆಗಲಿ. ತಲೆಗಡೆ ಇನ್ನೂ ಒಣಗಿಲ್ಲ ಅಲ್ಲ, ಜಸ್ಟ್ ಒಂದು ಕ್ಲಿಪ್ ಹಾಕಿದ್ರೆ ಒಣಗಿಕೊಳ್ಳುತ್ತೆ. ಅವನು ಚಿನ್ಮಯ್ಯನೂ ಕರ್ಕೊಂಡು ಹೋಗಬೇಕು, ಮನೇಲಿ ಒಬ್ಬನೇ ಇರ್ತಾನಲ್ಲ, ಅವನು ಕರ್ಕೊಂಡು ಹೋಗಬೇಕು. ಅವನು ಕರ್ಕೊಂಡು ಆದಷ್ಟು ಬೇಗ ಹೋಗಿ ಬೇಗ ಬರಬೇಕು. ಸ್ವಲ್ಪ 1 ಅವರ್ ಮಲ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನಂಗೆ ತಲೆನೋವು. ವೀಕ್ಲಿ ಒನ್ಸು ಸ್ವಲ್ಪ ನಿದ್ದೆ ಮಾಡಬೇಕು ಅಂತ ಅನಿಸುತ್ತೆ. ನನಗೆ ಮೆಂಟಲಿ ಹಂಗೆ ಅನಿಸುತ್ತೆ, 1 ಅವರ್ ಆದರೂ ರೆಸ್ಟ್ ಮಾಡು ಅಂತ. ಸೊ ಹಂಗಾಗಿ ಬಂದು ರೆಸ್ಟ್ ಮಾಡಬೇಕು. ಅದಕ್ಕೆ ಬೇಗ ಹೊರಡಬೇಕು ನಾನು, ಆಮೇಲೆ ರೆಸ್ಟ್ ಮಾಡೋದು ಅಲ್ವಾ. ಹಂಗಾಗಿ ಬನ್ನಿ ಹೊರಡೋಣ. ಎಲ್ಲನೂ ಡಾಕ್ಯುಮೆಂಟ್ಸ್ ಎಲ್ಲ ಇಕ್ಕೊಳ್ಳೋಣ ಅಂಥೇಳಿ ಬೀರು ಎಲ್ಲ ಓಪನ್ ಮಾಡ್ಬಿಟ್ಟು ಡಾಕ್ಯುಮೆಂಟ್ಸ್ ಇಕ್ಕೊಂಡೆ. ಅಷ್ಟೊಂದು ನನ್ನ ಮಗನೂ ಸರಿ ಬಾಮ್ಮ ಹೋಗೋಣ ಅಂತೇಳಿ ಅವನು ಬೀಗ ಎಲ್ಲ ಹಾಕ್ಕೊಳ್ತಾ ಇದ್ದ. ಅವ್ನಿಗೆಲ್ಲಾದರೂ ಹೋಗಬೇಕು ಅಂದರೆ ಅವನು ರೆಡಿ ಆಗಿಬಿಡ್ತಾನೆ, ಸರಿ ಬಾ ಹೋಗೋಣ ಅಂತೇಳಿ. ಅವನಿಗೂ ಸುತ್ತೋದು ಅಂದರೆ ತುಂಬ ಇಷ್ಟ. ಹಾಗಾಗಿ ನಾನು ನನ್ನ ಮಗ ಇಬ್ಬರು ಹೊಂಟ್ವಿ. ಅವ್ನು ಮನೆ ತವಿದ್ರೆ ನಾನು ಅವನು ಕರ್ಕೊಂಡು ಹೋಗ್ತೀನಿ. ಯಾಕೆ ಅಂದರೆ ಪಾಪ ಅವನು ನಾನು ಕೆಲ್ಸಕ್ಕೆ ಹೋಗ್ಬಿಡ್ತೀನಲ್ಲ, ಅವನು ಸ್ಕೂಲ್ಗೆ ಹೋಗ್ತಾನೆ. ನಾನು ಕೆಲಸದಿಂದ ಬಂದಾಗ ನಾವು ಅಲ್ಲೇ ಒಂದು ಸ್ವಲ್ಪ ಸಾಕಾಗಿ ಬಂದಿರ್ತೀವಿ. ಮಕ್ಳ ಹತ್ರ ಮಾತಾಡೋಕ್ಕೂ ಆಗಲ್ಲ ಕೆಲವೊಂದು ಸತಿ. ಸೊ ಮನೆ ತಾವಿದ್ದಾಗಾದರೂ ಅವ್ರಿಗೆ ಟೈಮ್ ಕೊಟ್ಟರೆ ಬೆಟರ್ ಅಲ್ಲ, ಅವರು ಖುಷಿ ಆಗ್ತಾರೆ, ನಾವು ಖುಷಿ ಆಗ್ತೀವಿ ಅಷ್ಟೇನೆ. ಹಂಗಾಗಿ ಅವನ ಜೊತೆ ಇರಕ್ಕೆ ನಾನು ಟೈಮ್ ಮಾಡ್ತೀನಿ. ಹೊಂಟಿದ್ದ ಅವನೇನೋ ಹೇರ್ ಸ್ಟೈಲ್ ಬಗ್ಗೆ ಮಾತಾಡ್ತಿದ್ದ. ನಾನು ಅಷ್ಟೊತ್ತಿಗೆಲ್ಲ ಬ್ಯಾಂಕ್ ಹತ್ರ ಎಲ್ಲ ಬಂದು ನನ್ನ ಕೆಲಸಗಳನ್ನ ಸ್ಟಾರ್ಟ್ ಮಾಡಿಕೊಂಡೆ. ಅಂದರೆ ಎಷ್ಟು ಬೇಗ ಆಯಿತು ಅಂದರೆ ನಂಗೆ ತುಂಬಾ ಬೇಗ ಆಯಿತು ಹೇಳ್ಬೇಕಂದ್ರೆ. ಬಂದಿದ್ದ ತಕ್ಷಣ ಚಲನೆಲ್ಲ ಬರ್ಕೊಂಡ್ಬಿಟ್ಟೆ. ಚಲನೆಲ್ಲ ಬರ್ಕೊಂಡು ನಾನು ಬಂದಿದ್ದ ಕೆಲಸ ಮುಗಿಸ್ಕೊಂಡೆ. ಈ ಬ್ಯಾಂಕಲ್ಲಿ ಮಾತ್ರ ಎಷ್ಟು ಚೆನ್ನಾಗಿ ಅವರು ಹೆಲ್ಪ್ ಮಾಡ್ತಾರೆ ಅಂತಂದರೆ ಅಷ್ಟು ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ಗೊತ್ತಿಲ್ಲ ಅಂದರೆ ಚಲನ್ ಬರ್ಕೊಡೋದಾಗಿರ್ಬೋದು, ಏನಾದರೂ ಹೆಲ್ಪ್ ಬೇಕಂದರೆ ಕೇಳೋದಾಗಿರ್ಬೋದು, ನಮಗಂತೂ ಇದು ಕಂಫರ್ಟ್ ಅಂತಲೇ ಅನಿಸುತ್ತೆ ಬ್ಯಾಂಕು. ಸೊ ಹಂಗಾಗಿ ಆಲ್ಮೋಸ್ಟ್ ಎಲ್ಲ ಈ ಸೈಡೆಲ್ಲ ಇಲ್ಲೇ ಅಕೌಂಟ್ಗಳು ಮಾಡಿಸ್ತಾರೆ. ಮನೆಗೆ ಹೋಗ್ತಾ ಇದ್ದೆ, ಹಾಗೇನೆ ಇಲ್ಲಿ ದೊಡ್ಡಪ್ಪವ್ರ ಮನೆ ಐತೆ, ಅಂಗಡಿ ಇಟ್ಕೊಂಡಿದ್ದಾರೆ. ಅಲ್ಲಿ ಸ್ವಲ್ಪ ನಿಲ್ಲಿಸಿ 1-2 ನಿಮಿಷ ಮಾತಾಡಿ ಹಂಗೆ ಹೊರಟ್ಬಿಟ್ವಿ ನಾವು. ಬಂದು ನಾನು ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ಟೆ. ಅವನು ಚಿನ್ಮಯ್ಯನೂ ಮಲಗಿಸ್ಬಿಟ್ಟು ನಾನು ಮಲ್ಕೊಂಡ್ಬಿಟ್ಟೆ. ನಮಿತಾ ಬಂದಿರಲಿಲ್ಲ, ಅವ್ನು ನೋಡಿದ್ದಾನೆ, ಬಾಕ್ಲು ಹಾಕಿರ್ತೀವಲ್ವ, ಹೊರಟೋಗ್ಬಿಟ್ಟಿರ್ತಾನೆ. ಇಲ್ಲೇ ಎದ್ದಿದ್ದೆಲ್ಲ ಆದಮೇಲೆ ಚಿನ್ಮಯ್ಯನ ಬಟ್ಟೆ ಎತ್ಕೊಂಡು ಬರ್ತೀನಿ ಅಂತ ಬಂದ. ಅವನಿಗೆ ಗಂಟೆ ಹಾಕೋಕ್ಕೆ ಬಂದಿಲ್ಲ. ಸೊ ಹಂಗಾಗಿ ನಾನೇ ಹಾಕ್ಕೊಡ್ತಾಯಿದ್ದೆ. ಇಲ್ಲಿ ಇವಂದು ತೀಟೆ ನಮ್ಮ ಚಿನ್ಮಯ್ಯನ ಗದ್ರಿಸ್ಕೊಂಬಿಡ್ಬೋದು, ಇವನನ್ನ ಗದ್ರಿಸೋಕ್ಕಾಗಲ್ಲ. ಸೊ ಹಂಗಾಗಿ ಇವೀ ತೀಟೆ ಮಾಡ್ತಾನೆ ಆಯಿತಾ. ನಮ್ಮ ಚಿಕ್ಕವನು ನನ್ನ ಮಗ ಆ ಥರ ಅಲ್ಲ. ಇವನಿಗೇನು ಗೊತ್ತಾಗಲ್ಲ. ಹಂಗಾಗಿ
ಅವ್ನು ಹೆಂಗೆ ಹೇಳ್ತಾನೋ ಇವ್ನು ಹಂಗೆ ಮಾಡ್ತಾನೆ. ಚಿನ್ಮಯಿ ಹೆಂಗೆ ಗೊತ್ತಾ, ಕಿಂಗ್ ಮೇಕರು. ಅವನು ಹೇಳ್ಕೊಡ್ತಾನೆ ನಮ್ಮ ನಮಿತಂಗೆ. ನಮ್ಮ ನಮಿತ ಅವ್ನ ಬಾಲ ಅಲ್ಲ, ಹಾಗಾಗಿ ಇಲ್ಲೇ ಕೆಳಗೆ ಹಾಕ್ಕೊಂಡು ಬಿಡ್ತೀನಿ, ಯಾರು ಎತ್ಕೊಂಡು ಹೋಗೋದು ಅಂತೇಳಿ. ಓಡ್ತಾ ಇದ್ದಾವೆ ಇವೆರಡು. ಇದು ನಮ್ಮ ಮನೆ ಮೋಲ್ಡು. ಇದನ್ನ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಬೇಕು. ಹಳ್ಳೆಲ್ಲ ಒಣಗಾಕಿದ್ದಾರೆ, ಅದೆಲ್ಲ ಆದಮೇಲೆ ಕ್ಲೀನ್ ಮಾಡ್ಕೊತೀನಿ. ಇನ್ನು ಸಂಜೆ ಆಯಿತು, ಸ್ನ್ಯಾಕ್ಸ್ ಎಲ್ಲ ಮಾಡ್ಕೊಳೋಣ ಅಂತೇಳಿ. ಮನೇಲಿ ತರಕಾರಿ ಎಲ್ಲ ಇತ್ತಲ್ಲ, ಹಾಗಾಗಿ ಚುರುಮುರಿ ಮಾಡೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿ ಏನಿಲ್ಲ, ಎಲ್ಲರೂ ಇದ್ದರೆ ಮಾಡ್ಕೊಳ್ತೀವಿ ನಾವು. ಸಂಜೆ ಹೊತ್ತು ಇವನಿಗೆ ಬೇರೆ ಹೆಲ್ತ್ ಸರಿ ಇರಲಿಲ್ಲ ಅಲ್ಲ ಚಿನ್ಮಯಿಗೆ, ಅದು ಕೊಡಿಸು ಇದು ಕೊಡಿಸು ಅಂತ ಕೇಳ್ತಾ ಇದ್ದ. ಸೊ ಅವೆಲ್ಲ ಏನು ಬೇಡ, ಖಾರ ಎಲ್ಲ ಹಾಕ್ದಂಗೆ ಮನೇಲೇ ಖಾರ ಕಮ್ಮಿ ಹಾಕಿ ಮನೇಲೇ ಮಾಡಿ ಕೊಡ್ತೀನಿ ಬಾ ಅಂತ ಹೇಳಿ ಮಾಡಿಕೊಟ್ಟೆ ಅವನಿಗೆ. ಖಾರ ಕಮ್ಮಿ ಹಾಕ್ಬಿಟ್ಟಿದೆ, ಖಾರ ಸ್ವಲ್ಪ ಅವಾಯ್ಡ್ ಮಾಡ್ತಾಯಿದ್ದೀನಿ. ಖಾರ ಕಮ್ಮಿ ಹಾಕಿ ಮಾಡಿಕೊಟ್ಟಿದ್ವಿ. ಅವನು ತುರಿತಾಯಿದ್ರೆ, ಕ್ಯಾರೆಟ್ ತುರಿತಾಯಿದ್ರೆ ನಮ್ಮ ಚಿಕ್ಕು ತಿಂತಾಯಿತ್ತು. ಚಿನ್ಮಯಿಗೆ ಅದು ಇಷ್ಟ ಆಗಲ್ಲ ಆಯಿತಾ. ನಮ್ಮ ಚಿನ್ಮಯಿಗೆ ಅವೆಲ್ಲ ಇಷ್ಟ ಆಗಲ್ಲ, ನಮ್ಮ ನಮಿತಂಗೆ ಇದು ಅದೂ ಗೊತ್ತಾಗಲ್ಲ. ಸೊ ಹಾಗಾಗಿ ಗದರ್ತಾ ಇದ್ದ ಚಿನ್ಮಯಿ. ಅದು ಸುಮ್ಮನೆ ನಿಂತಿತ್ತು ಪಾಪ. ಅದಕ್ಕೆ ಇವನು ಏನು ಮಾಡ್ತಾನೋ ಅವನು ಅದೇ ಮಾಡಬೇಕು. ಇವನಿಗಿನ್ನು ಚಿಕ್ಕವನಲ್ಲ, ಗೊತ್ತಾಗಲ್ಲ ಅಂಥೇಳಿ ನಾವು ಕೊಡೋಕ್ಕೆ ಹೋಗಲ್ಲ, ಕೈಗೆ ಕುಯ್ಕೊಳ್ತಾನೆ ಅಂತೇಳಿ. ಚಿನ್ಮಯ ಎಲ್ಲ ಈರುಳ್ಳಿ ಟೊಮ್ಯಾಟೊ ಇವೆಲ್ಲ ಬೇಸಿಕ್ಕೆಲ್ಲ ಹೆಚ್ಕೊಳ್ತಾನೆ. ಅವ್ನಿಗೇನೋ ಸ್ಯಾಲಡ್ ಎಲ್ಲ ಏನಾದರೂ ಬೇಕಿದ್ದರೆ, ಬ್ರೆಡ್ ಬೇಕಂದರೆ ಅದಕ್ಕೆಲ್ಲ ಹಾಕ್ಕೊಂಡು ತಿನ್ನಬೇಕಲ್ಲ. ಸಣ್ಣ ಪುಟ್ಟ ತರಕಾರಿ, ಕ್ಯಾರೆಟ್ ತುರ್ಕೊಳೋದು, ಸೌತೆಕಾಯಿ ಎಲ್ಲ ಹೆಚ್ಕೊಳೋದು ಇವೆಲ್ಲ ಮಾಡ್ಕೊಳ್ತಾನೆ. ಬೇಸಿಕ್ಕೆಲ್ಲ ಅವ್ನು ಮಾಡ್ಕೊಳ್ತಾನೆ. ಸೊ ಹಂಗಾಗಿ ಅವನಿಗೆ ಸ್ವಲ್ಪ ರೂಢಿ ಇದೆ. ನಮ್ಮ ನಮಿತ ಹಂಗಲ್ಲ, ಇನ್ನು ಪಾಪು ಅಲ್ಲ. ಸೊ ಹಂಗಾಗಿ ನಮ್ಮ ಚಿನ್ಮಯಿ ಸ್ವಲ್ಪ ಅವನು ಕೇರ್ ಮಾಡ್ತಾನೆ ಆಯಿತಾ. ಕೇರ್ ಮಾಡೋ ರೀತಿ ಚೇಂಜಸ್ ಇರುತ್ತೆ. ಗದ್ರಕೊಂಬಿಡ್ತಾನೆ ಅವನು, ನಿಧಾನ ಕೇಳಲ್ಲ. ಸೊ ಹಂಗಾಗಿ ಅವನು ಅತ್ತೇ ಬಿಡ್ತಾನೆ ನಮ್ಮ ಚಿಕ್ಕವನು. ನಾನು ಎಲ್ಲ ಹೆಚ್ಕೊಂಡು ಅಷ್ಟೊತ್ತಲ್ಲಿ ನನ್ನ ಮಗನೂ ಕ್ಯಾರೆಟ್ ಎಲ್ಲ ತುರ್ಕೊಂಡ. ತುರ್ಕೊಂಡೆಲ್ಲನೂ ನನಗೆ ಕಲ್ಸೋಕ್ಕೆ ಈಸಿ ಆಗಬೇಕಲ್ವ ಅಂಥ ಪಾತ್ರೆಗೆ ತೊಗೊಂಡಿದ್ದೆ. ಅಂಥ ಪಾತ್ರೆಯಲ್ಲಿ ತೊಗೊಂಡು ಎಲ್ಲ ಮಾಡ್ಕೊಳ್ತಾಯಿದ್ದೆ. ನಾವೆಲ್ಲ ಅಂಟ್ಕೊಂಡಿರೋದೆಲ್ಲ ನಮ್ಮಮ್ಮ ಕ್ಲೀನ್ ಮಾಡ್ತಾಯಿತ್ತು. ಎಲ್ಲ ಕ್ಲೀನ್ ಮಾಡ್ತಾಯಿತ್ತು. ಅಂಥದ್ರಲ್ಲಿ ನನ್ನ ಮಗನೂ ಸಣ್ಣ ಸಣ್ಣದು ಹಾಯ್ಕೊಂಡು ತಿಂತಾಯಿದ್ದ. ಇವು ನಮ್ಮ ಚಿಕ್ಕವನಿಗೆ ಸೌತೆಕಾಯಿ ಇಷ್ಟ ಆಯಿತಾ. ನನ್ನ ಮಕ್ಳಿಗೆ ಇಬ್ರಿಗೂ ಸೌತೆಕಾಯಿ ಇಷ್ಟ. ಸೌತೆಕಾಯಿ ಕ್ಯಾರೆಟ್ ಅಂದರೆ ತುಂಬ ಇಷ್ಟ. ಇಬ್ಬರು ತುರಿತಿದ್ದಂಗೆ ತಗೊಂಡು ತಿಂತಾಯಿದ್ರು. ಚಿನ್ಮಯಿ ಸ್ವಲ್ಪ ಇವಾಗ ಆ ಥರ ಮಾಡ್ತಾಯಿಲ್ಲ. ಅವನು ಮಗಿನಲ್ಲೆಲ್ಲ ಇದೇ ಥರನೇ ಮಾಡ್ತಾಯಿದ್ರು. ಕಾಯೆಲ್ಲ ತುರಿಯೋಕ್ಕೆ ಬಿಡ್ತಾ ಇರಲಿಲ್ಲ. ತೊಗೊಂಡು ತಿಂತೀನಿ ಅಂತ ಬರೋನು ಕಾಯಿ ಕ್ಯಾರೆಟ್ ಎಲ್ಲ ತುರಿತಾಯಿದ್ರೆ. ಇವಾಗ ಸ್ವಲ್ಪ ಆ ಥರ ಮಾಡಲ್ಲ. ಅವನ ಪ್ಲೇಸ್ನ ರೀಪ್ಲೇಸ್ ಮಾಡೋಕ್ಕೆ ನಾವು ನವಿತಾ ಇದ್ದಾನೆ. ಸೊ ಹಂಗಾಗಿ ಅವನ ತರಲೆ ತುಂಟಾಟ ಇನ್ನೂ ಮುಂದುವರಿತಾನೇ ಇದೆ. ನಾನಿಲ್ಲೆಲ್ಲ ಕಲಿಸ್ಕೊಳ್ತಾ ಇದ್ದೀನಿ. ರೇಖಾ ಹೊರಗಡೆ ಎಲ್ಲ ಇದ್ಲು ಅನಿಸುತ್ತೆ, ಮೆತ್ತಗಾಗ್ಬಿಡುತ್ತೆ ಅಂಥೇಳಿ ಸ್ವಲ್ಪ ಮಾಡ್ತಾಯಿದ್ದೆ, ಕಲಿಸ್ಕೊಳ್ತಾ ಇದ್ದೆ. ಅಮ್ಮ 2 ಪ್ಯಾಕೆಟ್ ತಂದಿತ್ತು ಆಯಿತಾ. ಒಂದು ಪ್ಯಾಕೆಟು ಚುರುಮುರಿ ಮಾಡೋಕ್ಕಾಗತ್ತಾ, ಇನ್ನೊಂದು ಉಪ್ಪಿಟ್ಟೆಲ್ಲ ಈ ಥರ ಮಾಡಲಿಕ್ಕಾಗತ್ತೆ ಅಂತೇಳಿ. ಅವಳು ಸಾಕಾಗಿ ಬಂದಿಲ್ಲಲ್ಲ, ಸ್ವಲ್ಪ ಅವಳು ರೆಸ್ಟ್ ಮಾಡ್ತಾಯಿದ್ಲು. ನಾನೇ ಕಲಿಸ್ಕೊಡ್ತೀನಿ ಕೊಡು ಅಂತ ಹೇಳಿ ಕಲಿಸ್ಕೊಡ್ತಾಯಿದ್ದೆ. ಖಾರ ಕಮ್ಮಿ ಹಾಕಿದ್ರೆ ನಮ್ಮ ಚಿಕ್ಕವನು ತಿಂತಾನೆ, ಇಲ್ಲಾಂದರೆ ಅವ್ನು ಖಾರ ತಿನ್ನಲ್ಲ. ಕಡಲೆಬೀಜ ಎಲ್ಲ ಕರೆದು ಚುರುಮುರಿ ಇನ್ಮೇಲೆ ಕಡಲೆಬೀಜ ಇರಲೇಬೇಕು. ನನಗೆ ಬಾಯಿ ಕಡಲೆಬೀಜ ಸಿಕ್ಕಿದ್ರೆ ನನಗೆ ತುಂಬ ಇಷ್ಟ. ನಿಪ್ಪಟ್ಟು ಕಡಲೆಬೀಜ ಸಿಗಬೇಕು. ಕಡಲೆಬೀಜ ಬಿಸಿ ಐತೆ ಅಂತ ನಾನು ಗದ್ರಕೊಳ್ತಾ ಇದ್ದೆ ನಮ್ಮ ಗುಬ್ಬಿನ. ಅದು ಕೇಳ್ತಿರ್ಲಿಲ್ಲ. ಇಲ್ಲಿ ನಾನೆಲ್ಲ ಅಂಟ್ತಾಯಿದ್ದೆ, ನಮ್ಮಮ್ಮ ಕ್ಲೀನ್ ಮಾಡ್ತಾಯಿದ್ದೆ. ಕೊಡೋ ತಕ್ಕ ಹಿಂಸೆ ಆಯಿತಾ. ಅವ್ರು ಅಷ್ಟು ತಿನ್ನಲ್ಲ, ಆದರೂ ನಂಗೆ ಬೇಕು ಅಂತ ಹೇಳ್ತಾರೆ. ಪುಟ್ಟು ಪ್ಲೇಟ್ ತಂದಿದ್ದ ನನ್ನ ಮಗ. ಹಾಗಾಗಿ ಅವ್ರು ತಿನ್ನಲ್ಲ ಆಯಿತಾ. ಸುಮ್ಮನೆ ಬೇಕು ಅಂತ ಹೇಳ್ತವೆ ಮಕ್ಕಳು. ಜಾಸ್ತಿ ಹಾಕು ಅಂತ. ಅವ್ರು ತಿನ್ನೋದು ನೋಡ್ಬಿಟ್ರೆ ನೀವುಗಳು ಯಪ್ಪ ಈ ಮಕ್ಕಳು ತಿಂತವ ಇಲ್ವಾ ಅಂತ ಅನ್ನಿಸ್ಬೇಕು ನೀವು. ಆ ಥರ ಅವೆರಡೂ ತಿನ್ನಲ್ಲ. ಅವಿರೋದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಎರಡೂ ಊಟ ಮಾಡ್ಸೋಕ್ಕೆ ನಾವು ಒಂದು ಸಾಹಸ. ಅವರಿಗೆ ಹೊಟ್ಟೆ ಅನ್ನೋದು ಅಡಿಷ್ನಲ್ ಆಗಿ ಇಟ್ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ ನನಗೆ. ಈ ವಿಡಿಯೋ ಹೇಗಿತ್ತು, ಚೆನ್ನಾಗಿತ್ತು ಅಂತ ಭಾವಿಸ್ತೀನಿ. ಇವಾಗ ನೈಟ್ ಅಡುಗೆಗೆ ಟೊಮ್ಯಾಟೊ ರಸ,
ಟೊಮೆಟೊ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಚುರುಮುರಿ ಎಲ್ಲ ತಿಂದು ಅಲ್ಲ, ಊಟ ಮಾಡೋಕ್ಕಾಗಲ್ಲ. ಹಾಗಾಗಿ ಲೈಟ್ ಫುಡ್ ಮಾಡ್ಕೊಡೋಣ ಅಂಥೇಳಿ ಅನ್ನ ಆಗಿದೆ, ಟೊಮೆಟೊ ರಸಮ್ ಮಾಡ್ಕೊಳ್ತಾ ಇದ್ದೀನಿ. ಐ ಹೋಪ್ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವೀಕೆಂಡ್ ಮುಗೀತು, ನನ್ನ ವೀಕ್ ಆಫ್ ಇವತ್ತು ಮುಗೀತು, ಗುರುವಾರದ್ದು. ನಾಳೆ ಬೆಳಗ್ಗೆ ಕೆಲಸಕ್ಕೆ ಹೋಗಬೇಕು. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್.